सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरम्। ॐ नमः श्रीतुलसीदास सद्वरिष्ठाय धीमते पूरितं हृदयं येन रामप्रेमामृतेन मे। नीलाम्बुजश्यामलकोमलाङ्गं सीतासमारोपितवामभागं पाणौ महानायकचारुचापं नमामि रामं रघुवंशनाथम्। अतुलितबलधामं हेमशैलाभदेहं धनुजवनकृशानं ज्ञानिनामग्रगण्यं सकलगुणनिधानं वानराणामधीशं रघुपतिप्रियभक्तं वातजातं नमामि। रघुपतिप्रियभक्तं वातजातं नमामि। श्रीकान्तयनगेष्टो दयमाडो तंदे श्रीकान्तयनगेष्टो दयमाडो तंदे ಏಕಾಂತದಲ್ಲಿ ನಿನ್ನ ಭಜಿಸುವ ಸೌಭಾಗ್ಯ ಶ್ರೀಕಾಂತಯನಗೇಷ್ಟು ದಯಮಾಡೋ ತಂದೆ ಧನದಾಶೆಗಾಗಿನ ಧನಿಕರ ಮನೆಗಳ ಕೊನೆ ಬಾಗಿಲಲಿ ನಿಂದು ತೊಳಲಿ ಬಳಲಿದೆನೋ ಶ್ರೀಕಾಂತಯನಗೇಷ್ಟು ದಯಮಾಡೋ ತಂದೆ ದೇಹಾದಿ ಮನದಿಂದ ವಿಹಿತ ಧರ್ಮವ ತೊರೆದು ದೇಹಾನುಬದ್ಧನಾಗಿ ಸತಿ ಸುತರ ಪೊರೆದೆನೋ ಶ್ರೀಕಾಂತಯನಗೇಷ್ಟು ದಯಮಾಡೋ ತಂದೆ ಏನಾದರೆ ನಿನ್ನ ಹೀನ ಗುಣಗಳನ್ನೆಲ್ಲ ಏನಾದರೆ
ನಿನ್ನ ಹೀನ ಗುಣಗಳನ್ನೆಲ್ಲ ಮನ್ನಿಸಿ ಸಲಹೋ ಶ್ರೀ ಪುರಂದರ ವಿಠಲ ಶ್ರೀಕಾಂತಯನಗೀಷ್ಟು ದಯ ಮಾಡೋ ತಂದೆ ಏಕಾಂತದಲ್ಲಿ ನಿನ್ನ ಭಜಿಸುವ ಸೌಭಾಗ್ಯ ಶ್ರೀಕಾಂತಯನಗೀಷ್ಟು ದಯ ಮಾಡೋ ತಂದೆ ದಯ ಮಾಡೋ ತಂದೆ श्रीराम जय जय राम श्रीराम जय राम 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 जय राम जय राम श्री रामचंद्र भगवान की ತುಳಸಿದಾಸರ ರಾಮಚರಿತಮಾನಸದ ಸುಂದರ ಕಾಂಡವನ್ನು ಕುರಿತು ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇಡೀ ಸುಂದರ ಕಾಂಡದಲ್ಲಿ ಒಬ್ಬ ಹೀರೋ, ಒಬ್ಬ ಮುಖ್ಯ ಪುರುಷ, ಒಬ್ಬ ನಾಯಕ ಅಂತಕ್ಕಂಥವನು ಯಾರಾದರೂ ಇದ್ದರೆ ಹನುಮಂತ. ಇಡೀ ರಾಮಾಯಣದಲ್ಲಿ ಆಂಜನೇಯನ ಪ್ರವೇಶ ಆಗುವ ತನಕವೂ ಕೂಡ ಬರೀ ದುಃಖ, ಸಮಸ್ಯೆ, ಘರ್ಷಣೆ, ಉದ್ವೇಗ, ಒತ್ತಡಗಳು. ಯಾವಾಗ ರಾಮಾಯಣದಲ್ಲಿ ಆಂಜನೇಯನ ಪ್ರವೇಶವಾಯಿತು, ಒಂದು ಸೌಂದರ್ಯ, ಒಂದು ಸುಖ, ಒಂದು ಸಂತೋಷ, ಒಂದು ಸಂಭ್ರಮದ ಒಂದು ವಾತಾವರಣ. ಯಾವಾಗಲೂ ಅಷ್ಟೇ, ನಾವು ಯಾರನ್ನು ಆರಾಧಿಸ್ತೀವಿ, ಯಾರನ್ನು ನಾವು ಪೂಜಿಸ್ತೀವಿ, ಯಾರನ್ನು ನಾವು ಗೌರವಿಸ್ತೀವಿ, ನಾವು ಅವರ ಹಾಗೆ ಆಗ್ತೀವಿ. ಆದ್ದರಿಂದ ನಮ್ಮ ನಾಯಕ ಯಾರು, ನಮ್ಮ ಆದರ್ಶ ಪುರುಷ ಯಾರು ಅನ್ನೋಂಥದ್ದು ಬಹಳ ಮುಖ್ಯವಾಗುತ್ತೆ. ಜೀವನದಲ್ಲಿ ನಮ್ಮ ಆದರ್ಶ ಪುರುಷ ಹೇಗಿರಬೇಕು? ಆಂಜನೇಯನ ಹಾಗಿರಬೇಕಂತೆ. ಜಯ ಹನುಮಾನ ಜ್ಞಾನ ಗುಣಸಾಗರ ಜಯ ಕಪೀಶುತಿ ಹಲೋಕ ಉಜಾಗರ. ಹನುಮಾನ್ ಚಾಲೀಸದಲ್ಲಿ ಆಂಜನೇಯನನ್ನು ಹೊಗಳ್ತಾರೆ. ಯಾಕೆ? ಗುಣಗಳ ಅಪಾರವಾದಂಥ ಒಂದು ಸಾಗರ. ಯಾವ ಗುಣ? ಸದ್ಗುಣಗಳು. ಯದ್ಭಾವಂ ತದ್ಭವತಿ ಭಗವದ್ಗೀತೆ ಹೇಳುತ್ತೆ. ಏನನ್ನು ಆರಾಧಿಸ್ತೀವಿ, ಏನನ್ನು ಅಂತಃಕರಣದ ಒಳಗಡೆಗೆ ಭಾವಿಸ್ತೀವಿ,
ನಮಗೆ ಗೊತ್ತಿಲ್ಲದೆಯೇ ನಮ್ಮ ಮನಸ್ಸು, ನಮ್ಮ ಅಂತಃಕರಣ ಅನಿಸೋದು ಆ ರೂಪವನ್ನು ತಾಳುತ್ತದೆ. ಏಕೆಂದರೆ ನಮ್ಮ ಮನಸ್ಸು ಅನ್ನೋಂಥದ್ದು ಒಂದು ನೀರಿದ್ದ ಹಾಗೆ. ಒಂದು ಗ್ಲಾಸಿಗೆ ಹಾಕ್ತಿರೋ ಗ್ಲಾಸಿನ ರೂಪವನ್ನು ತಾಳುತ್ತೆ, ಒಂದು ಬಾಟಲ್ಗೆ ಹಾಕ್ತಿರೋ ಬಾಟಲ್ನ ರೂಪವನ್ನು ತಾಳುತ್ತದೆ, ಒಂದು ತಟ್ಟೆಗೆ ಹಾಕ್ತಿರೋ ತಟ್ಟೆಯ ರೂಪವನ್ನು ತಾಳುತ್ತೆ. ಹಾಗೆ ನಾನು ಯಾವ ವ್ಯಕ್ತಿಯನ್ನು ಆರಾಧಿಸ್ತೀನಿ ಆ ವ್ಯಕ್ತಿಯ ಗುಣಗಳು ನಮಗೆ ಗೊತ್ತಿಲ್ಲದೆಯೇ ನಮ್ಮ ಅಂತಃಕರಣದ ಒಳಗಡೆಗೆ ಪ್ರವೇಶವಾಗ್ತವೆ. ಯಾಕೆ ಹೊರಗಡೆ ಜಗತ್ತಿನಲ್ಲಿ ನಾವು ನೋಡೋದಿಲ್ವೇ? ನಮಗೆ ಯಾರೋ ಹೀರೋಯಿನ್ ಯಾರೋ ಸಿನಿಮಾ ನಟಿಯರಿರ್ತಾರೆ, ಅವರೇನೋ ಹೇರ್ ಸ್ಟೈಲ್ ಮಾಡ್ತಾರೆ, ಅವರೇನೋ ಬಟ್ಟೆಯನ್ನು ಹಾಕ್ಕೊಳ್ತಾರೆ. ಮಾರನೇ ದಿವಸ ನಮ್ಮ ಮನೆ ಮುಂದೆ ನಾವು ಕಾಣ್ತೀವಿ, ಮಾರನೇ ದಿವಸ ನಮ್ಮ ಮನೆ ಮಕ್ಕಳು ಅದನ್ನು ಹಾಕ್ಕೊಳ್ತಾರೆ. ಅವರು ಕೇಳಿದುಕೊಳ್ಳಿ ನಾವೇ ಅದನ್ನು ಕೊಡಿಸ್ತೀವಿ. ಯಾಕೆಂದರೆ ಆದರ್ಶ ಪುರುಷ ಅಂತಕ್ಕಂಥವನ್ನ ಏನೇ ಮಾಡಲಿ ಅದು ಸರಿಯೋ ತಪ್ಪೋ, ಅದು ಯಾಕೆ ಮಾಡಬೇಕು ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ, ಕಣ್ಮುಚ್ಚಿ ಅದನ್ನು ಅನುಕರಿಸ್ತೀವಿ ನಾವು. ಯದ್ಯದಾ ಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತತ್ ಅನುವರ್ತತೆ. ಯಾಕಂದರೆ ಈ ಜಗತ್ತಿನಲ್ಲಿ ವಿಚಾರ ಮಾಡ್ತಕ್ಕಂಥವರು ಬಹಳ ಕಡಿಮೆ ಜನ, ಮತ್ತು ಅನುಕರಣೆ ಮಾಡ್ತಕ್ಕಂಥವರೇ ಹೆಚ್ಚು. ಆದ್ದರಿಂದ ನಾವು ಯಾವ ನಾಯಕನನ್ನು ಆರಿಸಿಕೊಳ್ತಾ ಇದ್ದೀವಿ ಅದು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ ಯಾರನ್ನು ಆರಿಸ್ಕೊಳ್ತಾನಂತೆ? ಹನುಮಂತನನ್ನು. ಹನುಮಂತನಿಗೆ ಯಾರು ಆದರ್ಶ ಪುರುಷ? ಹನುಮಂತನಿಗೆ ಆದರ್ಶ ಪುರುಷ ಶ್ರೀರಾಮಚಂದ್ರ. ಯಾಕಂದರೆ ಹನುಮಂತನಿಗೆ ಶ್ರೀರಾಮಚಂದ್ರ ಅಂದರೆ ಭಗವಂತ ಅಷ್ಟೇ. ಅವನ ವಾಕ್ಯಗಳು ಅಂತಂದರೆ ಭಗವಂತನ ವಾಣಿ. ಅವನೇನೇ ಹೇಳಿ ಕಣ್ಮುಚ್ಚಿ ಆಚರಿಸ್ತಿದ್ದ. ಒಂದು ವೇಳೆ ನಮಗೆ ಆಂಜನೇಯ ಅಂತಕ್ಕಂಥವನು ಆದರ್ಶ ಪುರುಷನಾದರೆ ನಮ್ಮ ಜೀವನ ವಿನಯದಿಂದ ಕೂಡಬೇಕು, ನಮ್ಮ ಜೀವನ ತಲೆಬಾಗಿ ನಡಿಬೇಕು, ನಮ್ಮ ಜೀವನ ಯಾವತ್ತೂ ಕೂಡ ಅಹಂಕಾರದಿಂದ ತಲೆ ಎತ್ತಿ ನಿಲ್ಲುವಂತಹ ಆಗಬಾರದು. ಹನುಮಂತನನ್ನು ಆರಾಧಿಸಿದರೆ, ಹನುಮಂತನನ್ನು ಪೂಜಿಸಿದರೆ, ಅಥವಾ ಹನುಮಂತನನ್ನು ನನ್ನ ಆರಾಧ್ಯ ದೈವವನ್ನಾಗಿ ನಾನು ಇಟ್ಕೊಳ್ಳೋದಾದರೆ ನಮಗೆ ಗೊತ್ತಿಲ್ಲದೆಯೇ ಅವನ ಲಕ್ಷಣಗಳು ನಮ್ಮಲ್ಲಿ ಬರಲಿಕ್ಕೆ ಶುರು ಆಗ್ತವೆ. ಗಮನಿಸಿ, ಎಲ್ಲರೂ ಕೂಡ ಹೆದರಿದರು ಸಮುದ್ರವನ್ನು ಹಾರಲಿಕ್ಕೆ, ಅವನು ಹಾರಿದ. ಲಂಕೆಯಲ್ಲಿದ್ದಂತಹ ದೊಡ್ಡ ದೊಡ್ಡ ರಾಕ್ಷಸರು, ದೊಡ್ಡ ದೊಡ್ಡ ಯೋಧರು, ದೊಡ್ಡ ದೊಡ್ಡ ಕುಸ್ತಿ ಪಟುಗಳಿದ್ದರು, ಹೆದರಿಕೆ ಇಲ್ಲ ಅವನಿಗೆ. ಅದಕ್ಕೆ ಯಾವತ್ತು ನಾವು ಹನುಮಂತನನ್ನು ಆಂಜನೇಯನ ಆರಾಧಿಸ್ತೀವಿ ಏನಾಗುತ್ತೆ? ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಭಯ ಅನ್ನೋಂಥದ್ದು ದೂರವಾಗುತ್ತೆ. ಯಾಕೆ ದೂರವಾಗುತ್ತೆ? ಗಮನಿಸಿ, ಭಯ ಅನ್ನೋಂಥದ್ದು ಶುರುವಾಗೋದೇ ಅಜ್ಞಾನದಿಂದ. ಯಾವಾಗ ಒಬ್ಬ ಸಂತನನ್ನು, ಒಬ್ಬ ಗುರುವನ್ನು, ಒಬ್ಬ ಆದರ್ಶ ಪುರುಷನನ್ನು ಆರಾಧಿಸ್ಲಿಕ್ಕೆ ಶುರು ಮಾಡ್ತೀವಿ, ನಾವು ನಮಗೆ ಗೊತ್ತಿಲ್ಲದೆಯೇ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ, ಬೆಳಕಿನ ಕಡೆಗೆ ನಮ್ಮ ಪ್ರವೇಶ ಅನ್ನೋದು ಆರಂಭವಾಗುತ್ತೆ. ಯಾವಾಗ ಒಬ್ಬ ಆದರ್ಶ ಪುರುಷನನ್ನು ನಾವು ನಮ್ಮ ಜೀವನದಲ್ಲಿ ಆರಾಧಿಸಲಿಕ್ಕೆ ಶುರು ಮಾಡ್ತೀವಿ, ಅವನು ಹೇಗಿದ್ದ? ಬಲಿಷ್ಠನಾಗಿದ್ದ, ರೋಗಿಯಾಗಿದ್ದ, ಗುಣಗಳ ಸಾಗರನಾಗಿದ್ದ. ಅವನ ಬಳಿ ಯಾವ ಸಂಕಟಗಳು ಕೂಡ ಬರ್ತಾ ಇರಲಿಲ್ಲ. ಯಾಕೆ? ಯಾವಾಗಲೂ ಕೂಡ ರಾಮನ ಚಿಂತನೆಯಲ್ಲಿ ಇರ್ತಾ ಇದ್ದ. ಗಮನಿಸಿ, ಯಾವಾಗ ಅಂತಃಕರಣದ ಒಳಗಡೆಗೆ ಕಾಮ ಅನ್ನುವಂಥದ್ದು ಪ್ರವೇಶವಾಯಿತೋ ಅಲ್ಲಿ ಜಗಳ, ಅಲ್ಲಿ ಭಿನ್ನಾಭಿಪ್ರಾಯ, ಅಲ್ಲಿ ಘರ್ಷಣೆ, ಅಲ್ಲಿ ಯುದ್ಧ, ಅಲ್ಲಿ ನಾಶ. ಯಾವಾಗ ಅಂತಃಕರಣದ ಒಳಗಡೆಗೆ ರಾಮನ ಪ್ರವೇಶವಾಯಿತು ಅಲ್ಲಿ ಶಾಂತಿ, ಅಲ್ಲಿ ನೆಮ್ಮದಿ, ಅಲ್ಲಿ ಆರೋಗ್ಯ, ಅಲ್ಲೊಂದು ಆನಂದ. ಆದ್ದರಿಂದ ಏನನ್ನು ಆರಾಧಿಸ್ತೀವಿ ಅನ್ನುವಂಥದ್ದು ನಮ್ಮನ್ನು ಅವಲಂಬಿಸ್ಕೊಂಡಿದೆ. ಒಂದು ವೇಳೆ ಆಂಜನೇಯನನ್ನು ನಾನು ಆದರ್ಶ ಪುರುಷನನ್ನಾಗಿಟ್ಕೊಳ್ತೀನೋ ಹಾಗಾದರೆ ನಾನು ಭಯದಿಂದ ದೂರವಾಗ್ತೀನಿ. ಸಹಜವಾಗಿ ನನ್ನಿಂದ ರೋಗಗಳು ದೂರವಾಗುತ್ತವೆ. ಏನು ರೋಗ ಅಂತಂದರೆ ಮತ್ತೊಂದರ ಪ್ರವೇಶ ನಮ್ಮ ಒಳಗಡೆ ಆದಾಗ ಏನು ಘಟನೆಗಳು ಘಟಿಸ್ತವೆ ಅದಕ್ಕೆ ಹೆಸರು ರೋಗ. ಕಾಮ ಅನ್ನೋಂಥದ್ದೊಂದು ರೋಗ. ಗೀತೆಯಲ್ಲಿ ಭಾಳ ಸುಂದರವಾದ ಒಂದು ಶಬ್ದದ ಪ್ರಯೋಗವನ್ನು ಮಾಡ್ತಾನೆ ಭಗವಂತ. ಏನದು? ಜ್ವರ.
ಏನದು ಜ್ವರ? ನಮಗೆಲ್ಲ ಗೊತ್ತಿದೆ, ನಾವು ಪ್ರತಿನಿತ್ಯ ಉಪಯೋಗಿಸ್ತೀವಿ. ಜ್ವರ ಬಂದ ಕೂಡಲೇ ಕ್ರೋಸಿನ್ ತಗೊಳ್ಳೋದು. ಇವಾಗ ಮುಂಚೆ ಕ್ರೋಸಿನ್ ತಗೋತಿದ್ರೆ, ಇವಾಗ ಡೋಲೋ 650 ತಗೊಳ್ತಾರೆ. ಯಾರನ್ನೇನು ಕೇಳಲಿಕ್ಕೂ ಹೋಗೋದಿಲ್ಲ ನಾವು. ಏನದು ಜ್ವರ ಅಂತಂದರೆ? ಜ್ವರ ಅಂದರೆ ಇಷ್ಟೇ. ಜ್ವರ ಏನು ತೋರಿಸ್ತದೆ? ನಮ್ಮದು ನಾರ್ಮಲ್ ಟೆಂಪ್ರೇಚರ್ ಎಷ್ಟಿರಬೇಕು ಅದಕ್ಕಿಂತ ಅದು ಜಾಸ್ತಿ ತೋರಿಸುತ್ತೆ. ಯಾವಾಗ ನನ್ನ ಮೈ ಅವಶ್ಯಕತೆಗಿಂತ ಹೆಚ್ಚು ಬಿಸಿ ಆಯಿತೋ ಏನದು ಸೂಚಿಸ್ತದೆ? ನಿನ್ನ ಶರೀರ ಸರಿ ಇಲ್ಲ, ನಿನ್ನ ಆರೋಗ್ಯ ಅನ್ನೋದು ಸರಿ ಇಲ್ಲ, ಅದನ್ನು ಸರಿ ಮಾಡ್ಕೊ. ನಾವೇನು ಮಾತ್ರೆ ತಗೋತೀವಿ? ಆ ಜ್ವರ ಬಾರದ ಹಾಗೆ ಮಾತ್ರೆ ತಗೊಳ್ತೀವಿ. ಮೂಲವನ್ನು ನಾಶ ಮಾಡಲಿಕ್ಕೆ ಹೋಗೋದಿಲ್ಲ, ಮೂಲದ ದೋಷವನ್ನು ಕಂಡುಹಿಡಲಿಕ್ಕೆ ನಾವು ಹೋಗೋದಿಲ್ಲ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ರೋಗದಿಂದ ಒದ್ದಾಡ್ತಾನೆ ಇದ್ದೀವಿ. ಗಮನಿಸಿ, ಎಲ್ಲಿಯ ತನಕ ನಾವು ನಮ್ಮದಲ್ಲದೇ ಇರತಕ್ಕಂಥ ವಸ್ತುಗಳನ್ನು ನಾವು ಬಯಸ್ತೀವೋ, ಅದರ ಹಿಂದೆ ಓಡ್ತೀವೋ, ಏನದು? ಅದೇ ಲಕ್ಷಣ ನಮ್ಮದು. ಏನು? ನಮಗೆ ರೋಗ ಇದೆ, ನಮಗೂ ಸ್ವಲ್ಪ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಎಲ್ಲ ಹೋಗಬೇಕು ಟ್ರೀಟ್ಮೆಂಟಿಗೆ? ನಾವು ಟ್ರೀಟ್ಮೆಂಟಿಗೆ ಗುರುವಿನ ಬಳಿ ಹೋಗಬೇಕು, ಸತ್ಸಂಗದ ಬಳಿ ಹೋಗಬೇಕು, ಸಜ್ಜನರ ಬಳಿ ಹೋಗಬೇಕು. ನಾವು ಒಬ್ಬ ಆದರ್ಶ ಪುರುಷ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದಾನೆ ಆ ಮಾರ್ಗದಲ್ಲಿ ಹೋಗಬೇಕು. ಇಲ್ಲ, ನಾವು ರಾಮಾಯಣದ ಬಳಿ ಬರಬೇಕು, ರಾಮಾಯಣದ ಗ್ರಂಥದ ಅಧ್ಯಯನವನ್ನು ಮಾಡಬೇಕು, ನಾವು ಅದರ ಶ್ರವಣವನ್ನು ಮಾಡಬೇಕು, ಅದರ ಮನನವನ್ನು ಮಾಡಬೇಕಾಗುತ್ತೆ. ಹೆಚ್ಚು 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 ಆ ರೀತಿಯ ಶ್ರವಣ ಮನನಾದಿಗಳು ನನ್ನ ಅಂತಃಕರಣದಲ್ಲಿ ನಡೀತವೋ, ಗಮನಿಸಿ, ಮನಸ್ಸಿಗೆ ಗೊತ್ತಿರೋದು ಒಂದೇ. ಏನದು? ಮನಸ್ಸಿನಲ್ಲಿ ವಿಚಾರಗಳ ಒಂದು ಪ್ರವಾಹ ಇರುತ್ತೆ ಯಾವಾಗಲೂ ಕೂಡ. ಗಂಗೆಯ ಬಳಿ ಹೋಗಿ ನೀವು ಮಳೆಗಾಲ ಬಂದರೆ ಇಡೀ ಗಂಗೆ ಕೊಚ್ಚೆಯಿಂದ ಕೂಡಿರುತ್ತೆ. ಮಳೆಗಾಲ ನಿಲ್ಲಲಿ, ಅದೇ ಗಂಗೆ ಸ್ವಚ್ಛವಾದಂಥ ನೀರಿನಿಂದ ಹರಿಲಿಕ್ಕೆ ಶುರುವಾಗುತ್ತೆ. ನನ್ನ ಅಂತಃಕರಣದ ಒಳಗಡೆಗೆ ಯಾವ ರೀತಿಯ ವಿಚಾರಗಳಿವೆ, ವಿಷಯಗಳು, ವಸ್ತುಗಳು, ಭೋಗಗಳು, ಶರೀರ, ಕಾಮ, ಹಾಗಾದರೆ ಅದು ಮನಸ್ಸು ಮಲಿನಿಂದ ಕೂಡಿರುತ್ತದೆ. ಅದು ಕುಡಿಲಿಕ್ಕೆ ಯೋಗ್ಯವಾಗಿರೋದಿಲ್ಲ, ಸ್ನಾನ ಮಾಡಲಿಕ್ಕೆ ಯೋಗ್ಯವಾಗಿರೋದಿಲ್ಲ, ಮಾತನಾಡಲಿಕ್ಕೆ ಯೋಗ್ಯವಾಗಿರೋದಿಲ್ಲ. ಅದನ್ನು ಶುದ್ಧೀಕರಿಸಬೇಕಾಗ್ತದೆ. ಯಾವಾಗ ಅಂತಃಕರಣ ಅನ್ನೋಂಥದ್ದು ಹೊಲಸಾಗಿದೆಯೋ ಅದನ್ನು ಶುಚಿ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ನಮ್ಮ ಶಾಸ್ತ್ರ ಗ್ರಂಥಗಳು, ನಮ್ಮ ಸತ್ಸಂಗಗಳು, ನಮ್ಮ ಅಧ್ಯಾಪನಗಳು. ಯಾವಾಗ ನಾವು ಅದನ್ನು ಅಧ್ಯಾಪನವನ್ನು ಮಾಡ್ತಾ 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 ಹೋಗ್ತೀವಿ, ಏನಾಗುತ್ತಲ್ಲಿ? ಅವು ಏನೂ ಮಾಡೋದಿಲ್ಲ. ನನ್ನ ಅಂತಃಕರಣದ ಒಳಗಡೆಗೆ ಏನೋ ಬೇಡವಾದಂತಹ ವಿಚಾರಗಳಿವೆ, ಆ ವಿಚಾರಗಳ ಸರಣಿಯನ್ನು ಬದಲಾಯಿಸ್ತದಷ್ಟೇ. ಇಲ್ಲಿ ತನಕ ವಿಷಯ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ನಾವು. ಒಮ್ಮೆ ರಾಮನ ಚಿಂತನೆ ಆರಂಭ ಆಯಿತು, ಒಮ್ಮೆ ಸತ್ಸಂಗದ ಚಿಂತನೆ ಅನ್ನೋದು ಆರಂಭವಾಯಿತು. ತನ್ನಿಂದ ತಾನೇ ಮನಸ್ಸು ಅನ್ನೋದು ಶಾಂತವಾಗುತ್ತೆ, ತನ್ನಿಂದ ತಾನೇ ಮನಸ್ಸು ಅನ್ನೋದು ಪ್ರಶಾಂತವಾಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಮನಸ್ಸು ಅನ್ನೋದು ಪ್ರಶಾಂತವಾಯಿತೋ ಅಲ್ಲಿ ಸುಖ, ಅಲ್ಲಿ ಶಾಂತಿ, ಅಲ್ಲಿ ನೆಮ್ಮದಿ. ಭೂತ ಪಿಸಾಚ ನಿಕಟ ನಯ್ಯ, ಹನುಮಾನ್ ಚಾಲೀಸದಲ್ಲಿ ಹೇಳ್ತಾರೆ. ಭೂತ ಪಿಶಾಚಿಗಳು ನಮ್ಮ ಹತ್ರ ಬರೋದಿಲ್ಲ. ಆಂಜನೇಯನ ಧ್ಯಾನವನ್ನು, ಆಂಜನೇಯನ ಭಜನೆಯನ್ನು ಮಾಡಿದರೆ, ಗಮನಿಸಿ, ಈ ಜಗತ್ತಿನಲ್ಲಿ ಎಲ್ಲೂ ಭೂತ ಪಿಶಾಚಿಗಳಂತಕ್ಕಂಥವಿಲ್ಲ. ಮತ್ತು ಎಲ್ಲ ಭೂತ ಪಿಶಾಚಿಗಳ ಉಗಮ ಸ್ಥಾನ ನಮ್ಮಂತಃಕರಣ. ನನಗೆ ಬೇಕಾದಂತಹ ಘಟನೆಗಳು ಘಟಿಸಲಿಲ್ಲ, ಯಾರು ಹೊರಗೆ ಬರೋದು? ಭೂತ ಪಿಶಾಚಿಗಳು ಹೊರಗೆ ಬರೋದು. ಎಷ್ಟೋ ಜನ ಕೇಳ್ತಿದ್ದರು, ಸ್ವಾಮೀಜಿ ನೋಡಿದ್ದೀರಾ ನೀವು, ಅವರಿದ್ದಾರಾ? ಹೌದು, ಅವರಿದ್ದಾರೆ. ಯಾಕೆಂದರೆ ಜಗತ್ತನ್ನು ನೋಡುವಾಗ ನಮಗನ್ಸುತ್ತೆ ಅವರೆಲ್ಲ ಇದ್ದಾರೆ ಅಂತೇಳಿ. ಯಾಕೆ? ಈ ಜಗತ್ತನ್ನು ಬಿಟ್ಟು, ಈ ಜನರನ್ನು ಬಿಟ್ಟು, ನಮ್ಮ ಮನಸ್ಸನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಇಲ್ಲ. ಏನದೆಲ್ಲ? ನಮ್ಮ ಮನಸ್ಸಿನ ವಿಕಾರಗಳು. ಅದಕ್ಕೆ ಭಗವದ್ಗೀತೆಯಲ್ಲಿ ದೈವೀ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅಂತ ಹೇಳಿದರು. ಯಾವಾಗ ಆಸುರಿ ಸಂಪತ್ತು ಅನ್ನೋಂಥದ್ದು ನಮ್ಮ ಅಂತಃಕರಣದ ಒಳಗಡೆಗೆ ಹೆಚ್ಚಾಯಿತೋ ರಾಕ್ಷಸರೇ ಹೊರಗೆ ಬರ್ತಾರೆ, ಭೂತ ಪಿಶಾಚಿಗಳೇ ಹೊರಗೆ ಬರ್ತಾರೆ. ಆಸುರಿ ಸಂಪತ್ತು ಅಥವಾ ದೈವಿ ಭೂತ ಪಿಶಾಚ ರಾಕ್ಷಸರು ಅಂದರೆ ಯಾರು?
ಮತ್ತೊಬ್ಬರಿಗೆ ನೋವನ್ನು ಕೊಟ್ಟು, ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಟ್ಟು, ಮತ್ತೊಬ್ಬರಿಗೆ ಕಣ್ಣೀರನ್ನು ತರಿಸಿ ಅದರಲ್ಲಿ ಸುಖವನ್ನು ಕಂಡುಹಿಡಿಯುವಂಥದ್ದು. ಮತ್ತೊಬ್ಬರ ನೋವಿನಲ್ಲಿ ಯಾವ ವ್ಯಕ್ತಿ ತನ್ನ ಸಂತೋಷವನ್ನು ಕಂಡುಕೊಳ್ತಾನೋ ಅಂಥವನಿಗೆ ಹೆಸರು ರಾಕ್ಷಸ. ಮತ್ತೊಬ್ಬರ ಸುಖದಲ್ಲಿ ಯಾವ ವ್ಯಕ್ತಿ ತನ್ನ ಸುಖವನ್ನು ಕಂಡುಕೊಳ್ತಾನೋ ಅಂಥವನಿಗೆ ಹೆಸರು ಸಂತ. ಆದ್ದರಿಂದ ಹನುಮಂತನ ಸ್ಮರಣೆಯನ್ನು ಮಾಡಿದರೆ, ಒಂದು ವೇಳೆ ರಾಮಾಯಣವನ್ನು ಓದೋದಾದರೆ ಅಥವಾ ಸದ್ಗ್ರಂಥಗಳ ಅಧ್ಯಯನವನ್ನು ಮಾಡೋದಾದರೆ, ಆಚಾರ್ಯ ಶಂಕರ್ ಹೇಳ್ತಾರೆ, ಗೇಯಂ ಗೀತಾನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ. ಗೀತೆಯನ್ನು ಹೇಳಿ, ಸಹಸ್ರನಾಮವನ್ನು ಹೇಳಿ, ಪಾರಾಯಣವನ್ನು ಮಾಡಿ ಹೆಚ್ಚು 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 ನಮ್ಮ ಮನಸ್ಸನ್ನು ಅದರಲ್ಲಿ ತೊಡಗಿಸಿದಷ್ಟು ನಮ್ಮ ಮನಸ್ಸನ್ನು ಶಾಂತವಾಗ್ತಾ ಹೋಗ್ತದೆ. ಇಲ್ಲ, ನಮ್ಮ ಮನಸ್ಸಿಗೆ ಗೊತ್ತಿರೋದು ಒಂದೇ, ಏನದು, ಹೇಗೆ ನೀರು ಮೇಲಿಂದ ಕೆಳಗಡೆ ಹರಿತದೋ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ ಅಷ್ಟೇ ವಿಷಯಗಳ ಹತ್ತಿರ, ಜಗತ್ತಿನ ಕಡೆಗೆ, ಕಾಮದ ಹಿಂದೆ, ವಸ್ತುಗಳ ಹಿಂದೆ, ವಿಷಯಗಳ ಹಿಂದೆ ಹೋಗ್ತಾ ಇರುತ್ತೆ. ಹೆಚ್ಚು ಹೆಚ್ಚು ವಿಷಯ ಚಿಂತನೆಯನ್ನು ಮಾಡಿದಷ್ಟು ಮನಸ್ಸಂಥದ್ದು ಹೊಲಸಾಗ್ತಾ ಹೋಗ್ತದೆ, ವ್ಯಗ್ರವಾಗ್ತಾ ಹೋಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ನಮ್ಮ ಅಂತಃಕರಣವನ್ನು ಸತ್ಸಂಗದ ಕಡೆಗೆ, ಸಜ್ಜನರ ಕಡೆಗೆ, ಶಾಸ್ತ್ರದ ಕಡೆಗೆ. ಅಲ್ಲ, ನಾವು ಆಗಲೇ ಕೇಳಿದ್ವಿ, ನಾ ಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ, ಭಯೋರಪಿ ತುಷ್ಟೋಂತಹ. ಸತ್ ವಸ್ತುವಿನ ಕಡೆಗೆ ನಾನು ಹೋಗಬೇಕು. ಯಾವುದು ಬದಲಾಗ್ತಾ ಇದೆ, ಇಲ್ಲ ಅದಲ್ಲ, ಅರ್ಥವಾಗಲಿಕ್ಕಿಲ್ಲ, ಮತ್ತೆ 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 ನಾನು ಅದನ್ನು ಕಡೆಗೆ ಹೋಗೋದಾದರೆ ಗಮನಿಸಿ. ಯಾವಾಗ ಸತ್ಸಂಗದ ಕಡೆಗೆ ಬರ್ತೀವಿ ನಾವು, ನಮ್ಮ ಅಂತಃಕರಣದಲ್ಲಿ ವಿವೇಕ ಅನ್ನೋದು ಜಾಗೃತವಾಗುತ್ತೆ. ಯಾವಾಗ ಸತ್ಸಂಗವನ್ನು ಪೌನಃ ಪುಣ್ಯೇನ ಶ್ರವಣ ಮತ್ತೆ 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 ಶ್ರವಣವನ್ನು ಮಾಡ್ತೀವಿ, ಗೊತ್ತಿಲ್ಲದೆ ನಾವು ಒಳ್ಳೆಯ ಮಾರ್ಗದ ಕಡೆಗೆ ನಡಿಲಿಕ್ಕೆ ಶುರು ಮಾಡ್ತೀವಿ. ಯಾವಾಗ ನನ್ನ ಅಂತಃಕರಣ ಸತ್ಸಂಗದ ಕಡೆ ಹೋಗ್ಲಿಕ್ಕೆ ಶುರು ಆಗುತ್ತೆ, ದುಃಖದಿಂದ, ವಿಷಾದದಿಂದ ಮುಕ್ತಿಯನ್ನು ಹೊಂದುತ್ತದೆ. ಯಾವಾಗ ಸತ್ಸಂಗದ ಕಡೆಗೆ ಬರ್ತೀವಿ, ಅಂತಃಕರಣದ ಒಳಗಡೆಗೆ ಪರಮಾತ್ಮನ ಪ್ರತಿಯೊಂದು ನಂಬಿಕೆ, ವಿಶ್ವಾಸ, ಶ್ರದ್ಧೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ವಿಚಿತ್ರವಾದಂಥ ಸಮಸ್ಯೆಗಳು ಅಂತಃಕರಣದ ಒಳಗಡೆ ಉಂಟಾಗ್ತಾ ಇರ್ತವೆ. ನಿಧಾನವಾಗಿ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಅದರಿಂದ ಜೀವನದಲ್ಲಿ ಎರಡು ಕೋಣೆಗಳ ಮಾಡು ನೀ ಮನದಾಲಯದೇ ಲೋಗರಾಟಗಳ ನಾಡು, ಹೊರ ಕೋಣೆಯಲ್ಲಿ ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು. ಪೂಜ್ಯ ಡಿ ವಿ ಜಿ ತಮ್ಮ ಕಗ್ಗದಲ್ಲಿ ಹೇಳ್ತಾರೆ, ಏನದು, ಒಂದು ಎಕ್ಸ್ಟ್ರಾ ಕೋಣೆ ನಾವು ಮಾಡಿಕೊಳ್ಬೇಕು ಮನಸ್ಸಿನಲ್ಲಿ. ಹೊರಗಡೆ ಗಲಾಟೆ ಜಾಸ್ತಿ ಆಯಿತು, ಸ್ವಲ್ಪ ಬಿಟ್ಟು ಒಳಗಡೆಗೆ ಬರಬೇಕು. ಏನು ಸತ್ಸಂಗ ಅಂದರೆ? ಸತ್ಸಂಗ ಅಂದರೆ ನನ್ನ ಜೊತೆಗೆ ನಾನಿರುವಂಥದ್ದು, ಎಲ್ಲ ಸಂಪರ್ಕವನ್ನು ಕತ್ತರಿಸಿ ಹಾಕುವಂಥದ್ದು. ಗಮನಿಸಿ, ರಾಮನ ಜೊತೆಗಿದ್ದರೂ ಇಡೀ ಕಪಿ ಸೈನ್ಯ. ಸುಗ್ರೀವನ ಜೊತೆ ಇದ್ದದ್ದು ಯಾರು ಹೇಳಿ? ಕಪಿಗಳು, ಕರಡಿಗಳು. ಒಬ್ಬ ನಾಯಕನ ವಿಶೇಷತೆ, ಒಬ್ಬ ನಾಯಕನ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ರಾಮನನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ವ್ಯವಹಾರದಲ್ಲಿ ನಮ್ಗೆ ಯಾರಾದರೂ ಏನಾದರೂ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ನಾವೊಂದು ದೊಡ್ಡ ಲಿಸ್ಟ್ ಕೊಡ್ತೀವಿ. ಇಂತಿಂಥ ವಸ್ತುಗಳು ಬೇಕು, ಇಂತಿಷ್ಟು ಜನ ಸಹಾಯಕರು ಬೇಕು, ನಮಗೆ ಇಂತಿದ್ದೆಲ್ಲ ಬೇಕು ಅಂಥೇಳಿ. ಮುಂಚೆಲ್ಲ ಏನಿರಲಿಲ್ಲ, ಇವಾಗೆಲ್ಲ ಬೇಕಾದಷ್ಟು ಯೂಟ್ಯೂಬ್ಗಳಿವೆ. ಮನೆಯಲ್ಲಿ ರವೆ ದೋಸೆ ಮಾಡೋದು ಹೇಗೆ ಅಂತ ಯೂಟ್ಯೂಬಲ್ಲಿ ಹಾಕಿದರೆ 10 ವೀಡಿಯೋ 100 ವೀಡಿಯೋ ಬರುತ್ತೆ. ನಮ್ಮ ಮನೆಯ ತಾಯಂದರು ಯೂಟ್ಯೂಬ್ ಏನು ಗೊತ್ತಿರಲಿಲ್ಲ ಅವರಿಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳು ಮನೆಯಲ್ಲಿ ಇರಬೇಕಂತಿರಲಿಲ್ಲ. ಮತ್ತು ನಮ್ಮ ತಾಯಂದರ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಮನೆಯಲ್ಲಿ ಏನು ವಸ್ತು ಇದೆ ಅದನ್ನು ಉಪಯೋಗಿಸಿ ಒಳ್ಳೆ ಅಡುಗೆ ಮಾಡ್ತಾಯಿದ್ರು. ಎಲ್ಲ ವಸ್ತುಗಳನ್ನು ತಂದು ಅದನ್ನು ಚೆನ್ನಾಗಿ ಮಾಡೋದು ಸಂತೋಷ, ಅದು ಒಳ್ಳೆಯದೇ.
ಇಲ್ಲ ಅಂತಿಲ್ಲ. ಆದರೆ ಏನಿದೆ ಅದನ್ನು ಉಪಯೋಗಿಸಿ ಒಂದು ವೇಳೆ ನಾನು ಅಡುಗೆಯನ್ನು ಮಾಡ್ತೀನೋ ಅದು ಬಹಳ ವಿಶೇಷ. ಅದು ರಾಮನ ಶೈಲಿ. ರಾಮ ಹೇಳಿ ಕಳಿಸುವುದಿತ್ತು, ಈ ಥರ ಎಲ್ಲ ಆಗಿದೆ, ಒಂದು ಸ್ವಲ್ಪ ಸೈನ್ಯವನ್ನು ಕಳಿಸು ಅಂತ ಹೇಳಿ. ಇಲ್ಲ, ಕೇಳಲಿಲ್ಲ ಅವನು. ಮತ್ತು ಅವನ ಹತ್ರ ಏನು ಉಪಲಬ್ಧವಿತ್ತೋ ಅದನ್ನು ಉಪಯೋಗಿಸ್ಕೊಂಡ ಅವನು. ಗಮನಿಸಿ, ಕೇಳಿ ಕೇಳಿ ಕೋತಿಗಳು, ಒಂದಲ್ಲ ಸಾವಿರಾರು ಕೋತಿಗಳು. ರಾಮಾಯಣದಲ್ಲಿ ಒಂದು ಕಡೆ ಭಾಳ ಸುಂದರವಾದ ಒಂದು ಉಲ್ಲೇಖ ಬರುತ್ತೆ, ಭಾಳ ಸುಂದರವಾಗಿದೆ. ಅದಕ್ಕೆ ಓದಬೇಕು ಅದನ್ನೆಲ್ಲ. ಜೀವನದ ಎಷ್ಟೋ ಬಾರಿ ನಾವು ನಗೋದನ್ನು ಕಲಿತೀವಿ ರಾಮಾಯಣ ಓದಿದ್ರೆ. ರಾಮಾಯಣದ ಕೊನೆಯ ಭಾಗದಲ್ಲಿ ಬರುತ್ತದು. ರಾವಣನನ್ನು ಸೋಲಿಸಿ ವಾಪಸ್ ಬರ್ತಾನೆ. ವಾಪಸ್ ಬಂದ ಮೇಲೆ ರಾಮ ಹೇಳ್ತಾನೆ, ಇಲ್ಲ, ಇಷ್ಟು ಜನ ಪಾಪ ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿದ್ದಾರೆ, ಇವರಿಗೆಲ್ಲ ಒಂದು ಪಾರ್ಟಿ ಕೊಡಬೇಕು ಅಂತ. ಸರಿ, ಪಾರ್ಟಿ ಕೊಡ್ತಾರೆ. ಎಲ್ಲರೂ ಕೂರಿಸಿ ಊಟಕ್ಕೆ ಹಾಕ್ತಾರೆ. ಊಟಕ್ಕೆ ಹಾಕುವಾಗ ಆವಾಗ ಹಲಸಿನ ಹಣ್ಣಿನ ಸೀಸನ್ನು. ಅದಕ್ಕೆ ರಾಮ ಹೇಳ್ತಾನೆ, ಎಲ್ಲರಿಗೂ ಹಲಸಿನ ಹಣ್ಣು ಕೊಡಿ. ಕೋತಿಗಳಿಗೆ ಹಲಸಿನ ಹಣ್ಣು ಭಾಳ ಇಷ್ಟ. ಸೊ ಎಲ್ಲರಿಗೂ ಹಲಸಿನ ಹಣ್ಣು ಹಾಕ್ತಾರೆ. ಅವರಿಗೆಲ್ಲ ಬ್ರಹ್ಮಾರ್ಪಣಂ ಬ್ರಹ್ಮವಿ ಹೇಳ್ಬೇಕಂತ ಏನು ಗೊತ್ತಿಲ್ಲ ಪಾಪ. ಯಾರೋ ಹಾಕಿದರು, ಹಾಕಿದ ಕುಳಪ್ಪು ಹಿಂಗೆ ಅಮುಕ್ತು, ಅದ್ರ ಬೀಜ ಮೇಲೆ ಹೋಯ್ತು ಅಷ್ಟೇ. ಒಂದು ಏನು ಮಾಡ್ತದೆ, ಉಳಿದದ್ದನ್ನೆಲ್ಲ ಅನುಕರಣೆ. ಇನ್ನೊಂದು ಮೇಲೆ ಹಾರ್ಲಿಕ್ಕೆ ಹೋಯಿತು, ಮತ್ತೊಂದು ಇನ್ನೆಲ್ಲೋ ಮಾಡ್ಲಿಕ್ಕೆ ಹೋಯಿತು. ಸುಗ್ರೀವ ಬೈತಾ ಇದ್ದಾನೆ, ಏನು ಮಾಡ್ತಾ ಇದ್ದೀರಲ್ಲ ಅಂತ. ರಾಮ ಅಂದ, ಶಾಂತವಾಗಿರು. ಯಾಕೆ, ಇಷ್ಟು ದಿವಸ ಅವರು ನಾ ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ. ಅಂಥ ಕೋತಿಗಳು ಏನು ಬೇಕಾದ ಮಾಡಿ ನೀವು ಹೇಳಿದ ಮಾತನ್ನು ಕೇಳೋದಿಲ್ಲ. ಅವುಗಳಿಗೆ ಹೆಂಗೆ ಬೇಕು ಹಾಗೆ ಜೀವನವನ್ನು ಮಾಡ್ತಾಯಿದ್ದು. ಅಂಥ ಕೋತಿಗಳಿಗೆ ತರಬೇತಿಯನ್ನು ಕೊಟ್ಟು, ಅಂಥ ಕೋತಿಗಳಿಗೆ ಯುದ್ಧವನ್ನು ಮಾಡೋದನ್ನು ಕಲಿಸಿ, ಅಂಥ ಕೋತಿಗಳಿಗೆ ಒಂದು ಸ್ಫೂರ್ತಿಯನ್ನು ತುಂಬಿ ಲಂಕೆಗೆ ಕರ್ಕೊಂಡು ಹೋಗಿ ರಾವಣನನ್ನು ಸೋಲಿಸಿಕೊಂಡು ಬಂದ ಅಂದರೆ ಇನ್ನೆಂಥ ಲೀಡರ್ಶಿಪ್ ಕ್ವಾಲಿಟಿ ಇದ್ದಿರ್ಬೋದು ಹೇಳಿ ರಾಮನಲ್ಲಿ. ಪ್ರಾಣಿಗಳನ್ನು, ಅದರಲ್ಲೂ ಕಾಡು ಪ್ರಾಣಿಗಳು, ಅವುಗಳಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟ. ಬೇಸರ ಮಾಡಿಕೊಳ್ಳಿಲ್ಲ ಅವನು. ಅಯ್ಯೋ ಅಲ್ಲ, ನಾವು ನೋಡಿ ನಮ್ಗೆ ಏನಾದರೂ ಒಂದು ಕೆಲಸವನ್ನು ಕೊಟ್ಟರೆ, ಅಯ್ಯೋ ನಮಗೂ ಅದೆಲ್ಲ ಇದ್ದಿದ್ದರೆ ನಾವು ಹೇಗೆಲ್ಲ ಮಾಡ್ತಾ ಇದ್ದೀವಿ. ಅರೆ, ಏನಿದೆ ಅದರಲ್ಲಿ ಮಾಡೋದೇನಿದೆ ಅದು ಬಹಳ ವಿಶೇಷ. ಅದೊಬ್ಬ ನಾಯಕನ ಒಂದು ಲಕ್ಷಣ. ಎಲ್ಲವನ್ನು ಕೊಟ್ಟು ಅದನ್ನು ಹಾಳು ಮಾಡ್ತೀವಿ ನಾವು, ಹಾಗಲ್ಲ. ಅದೇ ರಾಮ ಯಾಕೆ ಆದರ್ಶ, ಯಾಕೆ ನಾವು ರಾಮನನ್ನು ಆದರ್ಶವಾಗಿ ಇಟ್ಕೋಬೇಕು, ಅವನನ್ನು ನಾವು ಗೌರವಿಸಬೇಕು, ಅವನನ್ನು ಪೂಜಿಸಬೇಕು ಅಂತಂದು ಇಂಥದಕ್ಕೆ. ಯಾವಾಗ ಈ ರೀತಿಯ ಗುಣಗಳನ್ನು ನಾವು ಕಲಿತೇವೆ, ಗೊತ್ತಿಲ್ಲದೆ ನಮ್ಮ ಅಂತಃಕರಣದ ಒಳಗಡೆ ಒಂದು ಬದಲಾವಣೆ. ನೋಡಿ, ನೀವು ಪೂರ್ತಿ ರಾಮಾಯಣವನ್ನು ಓದಿ, ಎಲ್ಲೂ ರಾಮ ನನಗೆ ಕಷ್ಟ ಆಯಿತು, ನನಗೆ ದುಃಖ ಆಯಿತು, ನನಗೆ ಸಮಸ್ಯೆ ಆಯಿತು, ನೋಡು ನನಗೆ ಏನೇನಾಯಿತು, ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅವನು. ಯಾವಾಗಲೂ ಪ್ರಸನ್ನ, ಗಂಭೀರ. ಅವನಾಯಿತು, ಅವನ ಕೆಲಸ ಆಯಿತು, ಅವನ ವ್ಯಕ್ತಿತ್ವ. ನಿಜವಾಗಲೂ ಕೂಡ ಜೀವನವನ್ನು ಮಾಡಿದರೆ ಹೇಗೆ ಮಾಡಬೇಕಂತೆ, ರಾಮನ ಹಾಗೆ. ರಾಮನ ಹಾಗೆ ನಡಿಬೇಕು, ರಾಮನ ಹಾಗೆ ಜೀವನವನ್ನು ಮಾಡಬೇಕು. ಭಾಳ ಕಷ್ಟ. ಯಾಕೆಂದರೆ ಫಸ್ಟ್ ಸಮಸ್ಯೆ ಬರೋದೇ ಏನದು, ಅಪ್ಪ ಹೇಳಿದ್ದನ್ನು ಕೇಳಬೇಕು ಫಸ್ಟ್. ನಮ್ಮ ಜೀವನದ ಮೊದಲ ಸಮಸ್ಯೆ ಏನಪ್ಪ ಅಂತಂದರೆ, ನಾವು ಯಾರು ಹೇಳಿದ್ದನ್ನು ಯಾರು ಕೂಡ ಕೇಳಲಿಕ್ಕೆ ತಯಾರಿಲ್ಲ. ಜಗತ್ತಿನಲ್ಲಿ ನಮ್ಮ ಮನೆಗಳಲ್ಲಿ ಚಿಕ್ಕ ಮಗುವಿನಿಂದ ಹಿಡ್ಕೊಂಡು ವೃದ್ಧನ ತನಕವೂ ಕೂಡ ಎಲ್ಲರ ಆಸೆ ಒಂದೇ, ಏನದೋ, ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು. ಮತ್ತು ಮನೆಯಲ್ಲಿ ಅತ್ಯಂತ ಶಕ್ತಿಯುತನಾದಂತಹ ವ್ಯಕ್ತಿ ಯಾರೋ, ಮನೆಯಲ್ಲಿರೋ ಸಣ್ಣ ಮಗು. ನೀವು ಅದು ಹೇಳಿದ್ದು ಕೇಳಲಿಲ್ಲ, ಟಿ ವಿ ಪುಡಿ ಆಗುತ್ತೆ, ರಿಮೋಟ್ ಪುಡಿ ಆಗುತ್ತೆ, ಏನೇನಿದೆ ಎಲ್ಲ ಪುಡಿ ಆಗುತ್ತೆ. ಅದಕ್ಕಿಂತ ಅವರಂತಾರೆ, ಅದು ಹೇಳಿದ್ದು ಕೇಳ್ಕೊಂಡಿರೋದೇ ಚೀಫ್, ಬೆಸ್ಟ್. ಅಪ್ಪ ನೀ ಏನು ಹೇಳ್ತೀಯ ಅಂತ ಕೇಳ್ತೀವಿ. ಗಮನಿಸಿ, ಮಗು ಗೊತ್ತಿಲ್ಲ ಅದು ಹಂಗೆ ಮಾಡುತ್ತೆ. ದೊಡ್ಡವರು ನಾವು ಹಾಗೆ ಮಾಡ್ತೀವಿ. ನಮ್ಮ ವಿಧಾನಗಳು ಬೇರೆ ಇರುತ್ತೆ.
ನಮ್ಮ ರೀತಿ ನೀತಿಗಳು ಬೇರೆ ಇರುತ್ತೆ. ಗಮನಿಸಿ, ಯಾವಾಗ ನಮ್ಮ ಆದರ್ಶ ಪುರುಷ ರಾಮನಾಗ್ತಾನೆ, ಯಾವಾಗ ನಮ್ಮ ಆದರ್ಶ ಪುರುಷ ಅಂತಕ್ಕಂಥವನು ಆಂಜನೇಯನಾಗ್ತಾನೆ, ನಮ್ಮ ರೀತಿ ನೀತಿಗಳು ಬದಲಾಗುತ್ತವೆ. ಇಡೀ ರಾಮನ ಸೈನ್ಯ ಏನಿದೆ ರಾಮನಿಂದ ಪ್ರಚೋದಿಸಲ್ಪಟ್ಟಿತ್ತು, ರಾಮನಿಂದ ಉತ್ಸಾಹವನ್ನು ಪಡ್ಕೊಂಡಿತ್ತು. ಯಾವ ಅವರಿಗೆ ಉತ್ಸಾಹವನ್ನು ಕೊಟ್ಟು ನಡೀರಿ ಹೋಗೋಣ, ಸೀತೆಯನ್ನು ಕರ್ಕೊಂಬರ್ಲಿಕ್ಕೆ ಹೋಗೋಣ ಅಂಥೇಳಿ ಹೊರಟ್ರೆ ಏನು ಖುಷಿ, ಏನು ಸಂಭ್ರಮ. ಗಮನಿಸಿ, ಒಬ್ಬನೇ ನಾಯಕ ಅವರಿಗೆಲ್ಲರಿಗೂ ಕೂಡ. ನಮ್ಮೆಲ್ಲರಲ್ಲಿಯೂ ಕೂಡ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಯಾವಾಗ ಸಕಾರಾತ್ಮಕವಾಗಿ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತೀವಿ, ಅದ್ಭುತವಾದಂತಹ ಕೆಲಸ ಕಾರ್ಯಗಳು ನಮ್ಮಿಂದ ಘಟಿಸ್ತವೆ. ಆ ಸಕಾರಾತ್ಮಕವಾಗಿರ್ತಕ್ಕಂಥ ಕಡೆಗೆ ನಮ್ಮ ಶಕ್ತಿಯನ್ನು ಹರಿಯಲಿಕ್ಕೆ ನಮಗೊಬ್ಬ ಆದರ್ಶ ಪುರುಷ ಬೇಕು. ಆ ವಾನರ ಸೈನ್ಯಕ್ಕೆ ನಾಯಕ ಶ್ರೀರಾಮಚಂದ್ರನಾಗಿದ್ದ. ಗಮನಿಸಿ ನೀವು, ಯಾವಾಗ ನಾವು ತುಂಬ ಖುಷಿಯಾಗಿರ್ತೀವಿ, ಯಾವಾಗ ನಾವು ಬಹಳ ಆನಂದವಾಗಿರ್ತೀವಿ, ಸಂಭ್ರಮದಿಂದ ಇರ್ತೀವಿ, ಸ್ವಲ್ಪ ಅವಶ್ಯಕತೆಗಿಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೀವಿ, ಹೆಚ್ಚು ಉತ್ಸಾಹದಿಂದ ಕೆಲಸವನ್ನು ಮಾಡ್ತೀವಿ ನಾವು. ಯಾವಾಗ ನಮ್ಮ ಮನಸ್ಸು ಸರಿ ಇಲ್ಲ, ದುಃಖದಿಂದ ಕೂಡಿರುತ್ತೆ, ಒತ್ತಡದಲ್ಲಿರ್ತೀವಿ, ನಾವು ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕಿಂತಲೂ ಕೂಡ ಕಡಿಮೆ ಮಾಡ್ತೀವಿ ನಾವು. ರಾಮನಿಂದ ಉತ್ಸಾಹಿತಗೊಂಡಂತಹ ಆ ಸೈನ್ಯ ಇಷ್ಟು ದೊಡ್ಡ ಕಲ್ಲನ್ನು ಎತ್ತುತ್ತಾ ಇದ್ದಂತಹ ಒಂದು ಕೋತಿ ಆ ಜನಸಂಖ್ಯೆ, ಆ ರಾಮನ ಜಯ ಜಯಕಾರವನ್ನು ನೋಡಿ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ಕೊಂಡು ಓಡೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಅವರೆಲ್ಲರೂ ಕೂಡ ಅಷ್ಟು ಸಂಭ್ರಮದಿಂದ ಹೋಗ್ಲಿಕ್ಕೆ ಶುರು ಮಾಡಿದರು, ಎಲ್ಲಿಗೆ? ಸಮುದ್ರದ ತಟಕ್ಕೆ ಹೋಗಬೇಕಲ್ಲ. ರಾಮನಲ್ಲೂ ಒಂದು ಖುಷಿ, ನಾವು ಹೋದ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ಕೊಂಡು ಬಂದೇ ಬರ್ತೀವಿ ನಾವು. ಏನು ಎಷ್ಟು ಎತ್ತರ ಹಾರ್ತಾ ಇದ್ದಾರೆ. ಇನ್ನು ಕೆಲವರಂತೂ ರಾಮಾಯಣದಲ್ಲಿ ಸತ್ಯ ಇರ್ಬೋದು, ಉತ್ಪ್ರೇಕ್ಷಣೆ ಇರ್ಬೋದು, ಸಣ್ಣ ಸಣ್ಣ ಬೆಟ್ಟಗಳನ್ನೇ ಎತ್ಕೊಂಡು ಓಡೋಗ್ಲಿಕ್ಕೆ ಶುರು ಮಾಡಿಬಿಟ್ರು. ನಾವು ಮೊದಲನೇ ದಿವಸ ನೋಡಿದ್ದೀವಿ. ಯಾವತ್ತೂ ಕೂಡ ಅಷ್ಟೇ, ಒಬ್ಬರಿಂದ ಕಥೆ ಮತ್ತೊಬ್ಬರಿಗೆ ಹೇಳುವಾಗ ಆಗಲೇ ಅದರಲ್ಲಿ ಒಂದಿಷ್ಟು ಉತ್ಪ್ರೇಕ್ಷೆ ಅಂತದ್ದು ಸೇರ್ಕೊಂಡು ಬಿಟ್ಟಿರುತ್ತೆ. ಇರಲಿ, ಅವರ ಸಂಭ್ರಮ, ಅವರ ಸಾಮರ್ಥ್ಯಕ್ಕಿಂತಲೂ ಕೂಡ ಹೆಚ್ಚಾಗಿ ಉತ್ಸಾಹದಿಂದ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಗಮನಿಸಿ, ಯಾವಾಗ ನಮ್ಮ ಜೀವನ ಸ್ವಚ್ಛವಾಗಿರುತ್ತೆ, ನಮ್ಮ ವಿಚಾರ ಅನ್ನೋದು ಶುದ್ಧವಾಗಿರುತ್ತೆ, ಸತ್ಯದ ಮಾರ್ಗದ ಕಡೆಗೆ ನಾವು ಹೋಗ್ತಾ ಇರ್ತೀವಿ, ಆವಾಗ ಎಲ್ಲವೂ ಸರಿಯಾಗಿ ನಡ್ಕೊಂಡು ಹೋಗುತ್ತೆ. ಸಂಭವ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಸರಿಯಾಗಿ ಮಾರ್ಗದಲ್ಲಿ ಸೇರಿಕೊಳ್ತದೆ. ಆವಾಗೆಲ್ಲ ಶುಭ ಶಕುನಗಳು ಸಂಭವಿಸ್ಲಿಕ್ಕೆ ಶುರು ಮಾಡ್ತವೆ. ಶಕುನ ಶಾಸ್ತ್ರವೇ ಅಂತ ದೊಡ್ಡದಿದೆ, ನಾನು ಅದನ್ನು ಓದಿಲ್ಲ, ಭಾಳಷ್ಟು ಅದರಲ್ಲಿ ಬೇಕಾದಷ್ಟಿದೆ. ಹೆಂಗಸರಿಗೆ ಎಡಗಣ್ಣು ಅದರಬಾರ್ದು, ಗಂಡಸರಿಗೆ ಬಲಗಣ್ಣು ಅದರಬಾರ್ದು, ಹೀಗೆ 108 ಅಲ್ಲ, ಇದರಲ್ಲೂ ಕೂಡ ಇದೆ. ಯಾರಿಗೆ ಆಸಕ್ತಿ ಇದೆ ಅದನ್ನು ನೀವೇ ಓದ್ಕೊಳ್ಳಿ. ಇರಲಿ, ಒಟ್ಟಿನಲ್ಲಿ ಅಲ್ಲಿ ಹೇಳಲಿಕ್ಕೆ ಹೊರಟಿದ್ದೆ ಏನಪ್ಪ ಅಂತಂದರೆ, ರಾಮ ಏನು ಆ ಒಂದು ಕಾರ್ಯಕ್ಕೆ ಹೊರಟಿದ್ದ, ಎಲ್ಲ ಶುಭ ಶಕುನಗಳು ಘಟಿಸ್ಲಿಕ್ಕೆ ಶುರುವಾಯಿತು. ಯಾವಾಗಲೂ ಅಷ್ಟೇ, ಒಂದು ಕಡೆಗೆ ಶುಭ ಶಕುನ ಅಂದರೆ ಮತ್ತೊಂದು ಕಡೆಗೆ ಅಪಶಕುನಗಳು ಘಟಿಸಲೇಬೇಕು, ಬೇರೆ ದಾರಿನೇ ಇಲ್ಲ. ಲಂಕೆಯಲ್ಲಿ ಸೀತೆಗೆ ಗೊತ್ತಾಗ್ತಾ ಇದೆ. ಗಮನಿಸಿ, ಒಂದು ಇಂಟಿಮಸಿ, ಆ ಒಂದು ಸಂಬಂಧ ಅನ್ನೋದು ಹೇಗಿರುತ್ತೆ ಅನ್ನೋಂಥದ್ದಕ್ಕೆ ನಾವು ಶಾರೀರಿಕವಾಗಿ ದೂರದಲ್ಲಿರಬಹುದು ಅಲ್ಲ, ಯಾವಾಗ ನಾವು ಮಾನಸಿಕವಾಗಿ ಬಹಳಷ್ಟು ಆತ್ಮೀಯರಾಗಿರ್ತೀವಿ, ಬಹಳ ವಿಚಿತ್ರ ವಿಚಿತ್ರ ಘಟನೆಗಳು ಘಟಿಸ್ತವೆ. ಬಹಳ ವರ್ಷಗಳ ಹಿಂದೆ ದಾವಣಗೆರೆಯಲ್ಲಿದ್ದಾಗ ನಮ್ಮ ಮಿತ್ರ ಒಬ್ಬ ಇದ್ದ, ಅವನು KSRTCಯಲ್ಲಿ ಕೆಲಸ ಮಾಡೋದು. ಪ್ರತಿ ಶನಿವಾರ ರಾತ್ರಿ ಅವನ ಊರಿಗೆ ಹೋಗ್ತಿದ್ದ. ಅವನ ತಾಯಿ ಸಣ್ಣ ಹಳ್ಳಿ, 20-25 ಕಿಲೋಮೀಟ್ರ್ ದೂರ, ಅಲ್ಲಿ ಹೋಗ್ತಿದ್ದ. ಭಾನುವಾರ ಬೆಳಗ್ಗೆ ವಾಪಸ್ ಬರೋರು. ಒಂದು ದಿವಸ ಏನಾಯಿತು, ಅವನಿಗೆ ಶನಿವಾರ ಆಫೀಸಿಗೆ ಹೋಗಿ ಬಂದ. ಇಬ್ಬರಿದ್ದರು ರೂಮ್ನಲ್ಲಿ. ಮಿತ್ರ ಬಾತ್ರೂಮ್ಗೆ ಹೋಗಿದ್ದ,
ಬಾತ್ರೂಮ್ ಹೋದ, ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋದ ಕೂಡಲೇ ಅವನು ಏನೋ ಮುಟ್ಲಿಕ್ಕೆ ಹೋದ, ಕೊಬ್ಬರಿ ಎಣ್ಣೆ ಬಾಟ್ಲಿತ್ತು, ಗಾಜಿನ ಬಾಟ್ಲು ಢಮಾರ್ ಅಂತ ಕೆಳಗೆ ಬಿತ್ತು, ಎಣ್ಣೆ ಎಲ್ಲ ಚೆಲ್ತು. ಅವನೊಂದು ಅಯ್ಯೋ ಹಿಂಗಾಗೋಯ್ತಲ್ಲ. ಸರಿ, ಅವನೇನು ಬುದ್ಧಿ ಉಪಯೋಗಿಸ್ದ ಅಂತಂದರೆ ಒಂದು ಎಲ್ಲೆಲ್ಲೋ ಪರಕೆ ಸಿಕ್ತು, ಪರಕೆ ಎಲ್ಲ ಹಿಡಿದು ಆ ಗ್ಲಾಸನ್ನೆಲ್ಲ ತೆಗೆದು ಒಂದು ಸೈಡಿಗಿಟ್ಟ, ಬೀಗ ಹಾಕ್ಕೊಂಡು ಅಂಗಡಿಗೆ ಹೋದ ಮೇಣದ ಬತ್ತಿ ತರಲಿಕ್ಕೆ. ಇಷ್ಟೊತ್ತಿಗೆ ಇವನು ಆಫೀಸಿಂದ ಮನೆಗೆ ಬಂದ. ಅವನಿಗೆ ಅರ್ಜೆಂಟ್ ಇತ್ತು ಬಾತ್ರೂಮ್ಗೆ, ಒಳಗೆ ಹೋದ, ಬಿದ್ದ, ಕೈ ಮುರಿತು. ಯಾಕೆ ಎಣ್ಣೆ ಇತ್ತಲ್ಲ ಅಲ್ಲಿ. ನೋವು ತಡೆಯೋಕ್ಕಾಗಲಿಲ್ಲ, ಆಸ್ಪತ್ರೆಗೆ ಹೋದರು, ಸ್ಕ್ಯಾನ್ ಮಾಡಿದರು. ಇಲ್ಲ ಇದನ್ನು ನಾಳೆ ಎಲ್ಲ ಡಾಕ್ಟ್ರು ಬರಬೇಕು, ನೋಡಬೇಕು, ಇವತ್ತಾಗೋದಿಲ್ಲ. ಸರಿ, ಅವ್ರೇನೋ ಒಂದಿಷ್ಟು ಬ್ಯಾಂಡೇಜನ್ನೆಲ್ಲ ಹಾಕಿ ಕೊಟ್ಟು ಕಳಿಸಿದ್ರು, ನೋವಿಗೇನೋ ಮಾತ್ರೆ ಕೊಟ್ಟರು, ಬಂದರು. ಬಟ್ ಅವನು ರಾತ್ರಿ ಮನೆಗೆ ಹೋಗಬೇಕು. ಅವನೇನು ಮಾಡಿದ, ತನ್ನ ಮಿತ್ರನಿಗೆ ಹೇಳಿದ, ಅದೇ ಊರಿನವ್ನಿಗೆ, ಒಂಚೂರು ಹೋಗಿ ನಮ್ಮ ಅಮ್ಮಂಗೆ ಹೇಳಿಬಿಡಿ, ಇವತ್ತು ಆಫೀಸಿನ ಕೆಲಸದಿಂದಾಗಿ ನಾನು ಬರಲಿಕ್ಕಾಗಿಲ್ಲ, ನಾನು ಮುಂದಿನ ವಾರ ಬರ್ತೀನಿ ಅಂತ ಹೇಳಿ. ಅವನು ಹ್ಞೂ ಅಂದ. ಅವನು ಹೋಗಲಿಲ್ಲ ಅವನು ಊರಿಗೆ. ನೋವು ತಡೆಯೋಕ್ಕಾಗಲಿಲ್ಲ, ಮಲ್ಕೊಂಡ. ಬೆಳಿಗ್ಗೆ ಹೇಳ್ತಾನೆ, ಬೆಳಿಗ್ಗೆ ಎದ್ದು ಕೂಡಲೇ ಬಾಗಿಲು ಬಿಡಿತಾ ಇದ್ದಾರೆ ಯಾರು. ಬಾಗಿಲು ತೆಗೆದು ನೋಡ್ತಾನೆ, ಅವನ ತಾಯಿ ನಿಂತೇಳು. ಕೇಳಿದು, ನೀನು ಯಾಕೆ ಬಂದೆ? ಏನೋ ನೆನ್ನೆಯಿಂದ ನನ್ನ ಮಗ ಸರಿ ಇಲ್ಲ ಅನ್ನಿಸ್ತಾ ಇತ್ತು, ತಡ್ಕೊಳಿಕ್ಕಾಗಲಿಲ್ಲ, ಫಸ್ಟ್ ಬಸ್ ಹಿಡ್ಕೊಂಡು ಬಂದುಬಿಟ್ಟಿದ್ದೀನಿ. ಇದು ಅತ್ಯಂತ ಸಾಮಾನ್ಯವಾದಂತಹ ಉದಾಹರಣೆ ನಾನು ಕೊಡೋದು. ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲೇ ಒಂದು ವೇಳೆ ಒಂದು ಪ್ರೀತಿಯ ಒಂದು ಆತ್ಮೀಯತೆ ಅನ್ನುವಂಥದ್ದು ಇದ್ದರೆ, ಇಲ್ಲೇನಾದ್ರೆ ಅಲ್ಲಿ ಗೊತ್ತಾಗುತ್ತೆ, ಅಲ್ಲೇನಾದ್ರೆ ಅದು ಇಲ್ಲಿ ಗೊತ್ತಾಗುತ್ತೆ. ಡಿಸ್ಟೆನ್ಸ್ ಅನ್ನುವಂಥದ್ದು ಏನಿಲ್ಲ. ಸೀತೆಯ ಅಂತಃಕರಣದ ಒಳಗಡೆಗೆ ರಾಮನಿದ್ದ. ರಾಮನ ಅಂತಃಕರಣದಲ್ಲಿ ಸೀತೆ ಅಂತಕ್ಕಂಥವಳಿದ್ಲು. ಇಲ್ಲಿ ಇವರು ಒಂದು ಸಂಭ್ರಮವನ್ನು ಆಚರಿಸಿದರೆ ಅವಳಿಗಲ್ಲಿ ಅದು ಗೊತ್ತಾಗ್ತಾ ಇತ್ತು. ಅವಳಿಗೆ ಖುಷಿ ಆಗ್ತಾಯಿತ್ತು, ಸಂತೋಷ ಆಗ್ತಾಯಿತ್ತು. ಅವಳಿಗೊಂದು ವಿಶ್ವಾಸ ಬಂತು. ಯಾವಾಗ ಆಂಜನೇಯ ಬಂದು ಹೋದ, ಇಲ್ಲ, ನನಗಿನ್ನೂ ಒಂದು ಜನ್ಮ ಇದೆ, ನಾನು ಬದುಕಬಲ್ಲೆ, ನಾನು ಹೊರಗೆ ಬರಬಲ್ಲೆ, ಈ ರಾಕ್ಷಸನಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಶ್ವಾಸ ಉಂಟಾಯಿತು ಅವನಿಗೆ. ತುಳಸಿದಾಸರು ಹೇಳ್ತಾರೆ, ಆ ಕೋತಿಗಳು, ಆ ಕರಡಿಗಳು ಕುಣಿದು ಸಮುದ್ರ ತೀರಕ್ಕೆ ಬಂದರೆ ಭೂಮಿಯ ಮೇಲೆ ವ್ಯತ್ಯಾಸ ಆಯ್ತಂತೆ. ಸಮುದ್ರದ ಅಲೆಗಳು, ದೊಡ್ಡ ದೊಡ್ಡ ಅಲೆಗಳು ಓಡಾಡ್ಲಿಕ್ಕೆ ಶುರುವಾಯ್ತಂತೆ. ಆ ಶೇಷನಾಗ ಸ್ವಲ್ಪ ಮಿಸುಕಾಡ್ಲಿಕ್ಕೆ ಶುರು ಮಾಡಿದ. ಯಾಕೆ? ಸ್ವಲ್ಪ ಭಾರ ಆಚೆ ಆಗ್ಲಿಕ್ಕೆ ಶುರುವಾಯ್ತಂತೆ. ಆ ಸಂಭ್ರಮವನ್ನು, ಆ ಸಂತೋಷವನ್ನು ಹೇಳ್ತಕ್ಕಂಥ ಒಂದು ಶೈಲಿ, ಉತ್ಪ್ರೇಕ್ಷೆಯನ್ನು ಮಾಡುವಂಥದ್ದು, ಹೊಗಳುವಂಥದ್ದು ಅಲ್ಲ. ನಾನಾ ಥರದ ಜಯಘೋಷಗಳು, ನಾನಾ ಥರದ ಉದ್ಘೋಷಗಳು ಅಲ್ಲ. ಆ ಕೋತಿ, ಆ ಕರಡಿಗಳ ಆಯುಧಗಳೇನು ಹೇಳಿ? ಉಗುರುಗಳೇ ಅವುಗಳ ಆಯುಧ. ದೊಡ್ಡ ದೊಡ್ಡ ಗಿಡ ಮರಗಳೇ ಅವರ ಆಯುಧ. ಅಲ್ಲಿ ಸುತ್ತಮುತ್ತಲಿದ್ದಂತಹ ಕಲ್ಲು ಮಣ್ಣುಗಳು, ದೊಡ್ಡ ದೊಡ್ಡ ಏನು ಇತ್ತು ಕಲ್ಲುಗಳು, ಅವುಗಳೇ ಅವುಗಳ ಆಯುಧ. ಗಮನಿಸಿ, ಇಲ್ಲಿ ಈ ರೀತಿಯ ಸೆಲೆಬ್ರೇಷನ್, ಈ ರೀತಿಯ ಉತ್ಸಾಹದಿಂದ ಇದ್ದರೆ, ಅಲ್ಲಿ ರಾವಣ ಲಂಕೆಯಲ್ಲಿ ಒಂಥರ ಅಘೋಷಿತ ಬಂದ. ಯಾಕೆ? ಇಡೀ ಲಂಕೆ ಹತ್ತಿ ಉರಿತಾ ಇದೆ. ಎಲ್ಲರ ಅಂತಃಕರಣದ ಒಳಗಡೆಗೂ ಕೂಡ ಒಂದು ಭಯ. ಯಾರೂ ಹೇಳ್ತಾ ಇಲ್ಲ, ಯಾರೂ ಅಭಿವ್ಯಕ್ತಪಡಿಸ್ತಾ ಇಲ್ಲ, ಆದರೂ ಕೂಡ ಒಳಗಡೆನೇ ಒಂದು ರೀತಿಯ ಭಯ. ಏನೇನು ನಾಳೆ ಏನಾಗುತ್ತೇನು? ಒಂದು ಆರ್ಡಿನರಿ ಕೋತಿ ಬಂದು ಇಷ್ಟು ಡ್ಯಾಮೇಜ್ ಮಾಡೋಗಿದೆ, ಇನ್ನು ಎಂತೆಂಥ ಕೋತಿಗಳಿವೆಯೋ ಅಲ್ಲಿ ಗೊತ್ತಿಲ್ಲ ನಮಗೆ. ಒಂದು ಕೋತಿಯನ್ನು ನಮ್ಮ ಕೈನಲ್ಲಿ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ನಾವಿಷ್ಟು ದಿವಸ ಗಮನಿಸಿ, ಅಲ್ಲಿ ತನಕ ರಾವಣ ಅಂದರೆ ಲಂಕೆಯ ಜನರಿಗೆ ಒಬ್ಬ ಭಗವಂತನಾಗಿದ್ದ. ಅವನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ ಅಂತಿತ್ತು. ಒಂದು ಸಾಮಾನ್ಯ ಕೋತಿ ಬಂದು ಇಷ್ಟೆಲ್ಲ ರಂಪ ಮಾಡೋಯ್ತಲ್ಲ. ಎಲ್ಲ ಹೆಂಗಳೆಯರ ಅಂತಃಕರಣದ ಒಳಗಡೆಗೆ ಗಾಬರಿ, ದುಗುಡ. ನಾಳೆ ಏನಾಗುತ್ತೋ ಏನೋ, ನಾಡಿದ್ದು ಏನಾಗುತ್ತೋ ಏನೋ, ನಮ್ಮ ಜೀವನ ಹೇಗೋ ಏನೋ, ನಾವು ಇಲ್ಲಿರೋದಾ ಬೇರೆ ಕಡೆಗೆ ಹೋಗೋದಾ, ಏನು ಮಾಡೋದು? ಬಹಿರಂಗವಾಗಿ ಯಾರೂ ಮಾತಾಡ್ತಾ ಇರಲಿಲ್ಲ. ಆದರೆ ಒಳಗಡೆಗೆ ಎಲ್ಲರಿಗೂ ಗೊತ್ತಿತ್ತು, ಒಳಗಡೆಗೆ ಎಲ್ಲರಿಗೂ ಕೂಡ ಒಂದು ದುಗುಡ, ಭಯ.
ಗಮನಿಸಿ, ಇಡೀ ಲಂಕೆಯಲ್ಲಿ ವಿವೇಕಿ ಅಂತಕ್ಕಂಥವಳು ಒಬ್ಬಳಿದ್ಲು, ಮಂಡೋದರಿ. ರಾವಣನ ಜೊತೆಗೆ ಏಕಾಂತದಲ್ಲಿದ್ದಾಗ ಅವನ ಸೇವೆಯನ್ನು ಮಾಡ್ತಾ ಸಾಧ್ಯವಾದಷ್ಟು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾಳೆ. ನೋಡು, ಬೇಡ ಇದು ನಮಗೆ. ನೀನು ಒಬ್ಬ ಮನಸ್ಸನ್ನು ಮಾಡಿದರೆ ಇಡೀ ಲಂಕೆಯನ್ನು ತುದುವಳಿತದೆ. ನೀನು ಒಬ್ಬ ಮನಸ್ಸು ಮಾಡಿದರೆ ಇಡೀ ಲಂಕೆಯ ಜನ ಆನಂದದಿಂದ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಅವಳು ಒಬ್ಬಳನ್ನು ಬಿಟ್ಟುಬಿಡು, ನೀನು ನಿನ್ನ ಮನಸ್ಸಿಂದ ತೆಗೆದುಹಾಕು, ಒಬ್ಬನ ವಾಪಸ್ ಕೊಟ್ಬಿಡು. ಅವರು ಬೇಡ ನಮಗೆ. ಗೌರವಪೂರ್ವಕವಾಗಿ ಅವಳನ್ನು ಹೋಗಿ ಕೊಟ್ಟು ಬಾ, ಅವನಿಗೆ ಸಮರ್ಪಣೆ ಮಾಡು. ನಮಗೆ ಬೇಡ. ಯಾಕೆಂತಂದರೆ ಒಬ್ಬ ನಾಯಕ ಕೇವಲ ತನ್ನ ಸ್ವಾರ್ಥವನ್ನು ಚಿಂತನೆ ಮಾಡೋದಲ್ಲ, ಎಲ್ಲರನ್ನು ಕುರಿತು ಚಿಂತನೆಯನ್ನು ಮಾಡಬೇಕು. ರಾಮನ ಜೊತೆ ಬೇಡ ದ್ವೇಷ ಬೇಡ. ಏನು ಮಾಡಿದಾನೋ ನಮಗೆ ನೋಡು, ವಿಚಾರ ಮಾಡು. ರಾವಣ ನಕ್ಕೆ ಹೇಳಿದ್ನಂತೆ ಮಂಡೋದರಿಗೆ, ಈ ಹೆಂಗಸರೇ ಹೆಂಗೆ, ಒಂಚೂರು ಏನಾದರೆ ಸಾಕು ಬರೀ ಹತ್ಕೊಂಡು ಕೂತ್ಕೋತಾವೆ, ಭಯ, ಯೋಚನೆ ಮಾಡಿಬಿಡ. ಯಾಕೆಂದರೆ ರಾವಣ ಅದನ್ನು ಹೇಳಲಿಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕೆಂದರೆ ಎಂತೆಂಥ ದೊಡ್ಡ ದೊಡ್ಡ ರಾಜರುಗಳನ್ನು, ದೇವಾನುದೇವತೆಗಳನ್ನು ಸೋಲಿಸಿದವನು. ಅವನ ಮುಂದೆ ಯಾರೂ ಕೂಡ ನಿಂತ್ಕೊಳ್ತಿರಲಿಲ್ಲ. ಮಂಡೋದರಿ ಮತ್ತೆ ಹೇಳ್ತಾಳೆ, ಇಲ್ಲ, ಖರದೂಷಣರನ್ನು ಕೊಂದ ಮಾವ. ನೀನು ಸಾಮಾನ್ಯ ವ್ಯಕ್ತಿ ಏನೋ, ಯಾರು ಬಂದರೂ ಕೂಡ ನಿನ್ನನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕೋ ಅಷ್ಟು ಒಳ್ಳೆಯ ಲಕ್ಷಣ ಅಂತೂ ನಂಗೆ ಗೋಚರವಾಗ್ತಾ ಇಲ್ಲ, ಬೇಡ. ರಾವಣ ಒಪ್ಲಿಕ್ಕೆ ರೆಡಿ ಇಲ್ಲ. ಕೊನೆಗೆ ಮಂಡೋದರಿ ಹೇಳ್ತಾಳೆ, ಯಾವುದಕ್ಕೂ ಒಂದು ಸಭೆಯನ್ನು ಕರಿ, ವಿವೇಕಿಗಳಿದ್ದಾರೆ, ಪಂಡಿತರುಗಳಿದ್ದಾರೆ, ಅವ್ರ ಜೊತೆಗೊಂದು ಸಮಾಲೋಚನೆಯನ್ನು ಮಾಡು. ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡು. ಯಾಕೆಂದರೆ ಮಂಡೋದರಿಗೂ ಕೂಡ ಒಂದಿಷ್ಟು ಜನ ಇದ್ದರು. ಜಗತ್ತಿನಲ್ಲಿ ಏನಾಗ್ತಾ ಇದೆ, ಮನಸ್ಥಿತಿ ಹೇಗಿದೆ, ಏನು ಮಾತಾಡ್ಕೊಳ್ತಾ ಇದ್ದಾರೆ, ಎಲ್ಲದ ಇನ್ಫಾರ್ಮೇಷನ್ ಅವಳು ಕೂಡ ತಗೊಳ್ತಾ ಇದ್ಳು. ಅವಳಿಗೆ ಬಂದಂಥ ಇನ್ಫಾರ್ಮೇಷನ್ ಪ್ರಕಾರ ಅವಳು ಹೇಳಿದ್ಳು. ಕೊನೆಗೆ ಅದು ಯಾವುದೂ ಕೆಲಸ ಮಾಡಲಿಲ್ಲ ಅಂದ್ಕೊಳ್ಳಿ ಅವಳು ಹೇಳಿದ್ಲು, ಒಂದಿಷ್ಟು ಪಂಡಿತರು, ಒಂದಿಷ್ಟು ಸಜ್ಜನರು, ವಿವೇಕಿಗಳು, ಜ್ಞಾನಿಗಳು, ವಿದ್ಯಾವಂತರು ಯಾರಿದ್ದಾರೆ, ಅಟ್ಲೀಸ್ಟ್ ಅವ್ರ ಮಾತನ್ನಾದರೂ ಕೇಳು, ಅವ್ರ ಜೊತೆ ಚರ್ಚೆ ಮಾಡಿ ಆಮೇಲೆ ನೀನು ನಿರ್ಧಾರವನ್ನು ತೆಗೆದುಕೋ ಯುದ್ಧವನ್ನು ಮಾಡೋದಕ್ಕೆ. ರಾವಣಂದ, ಆಯ್ತು ನೀನು ಹೇಳ್ತೀಯ ಅಂತ ಹಾಗೆ ಮಾಡ್ತೀನಿ. ಸೀದಾ ಆಸ್ಥಾನಕ್ಕೆ ಬಂದ, ಎಲ್ಲರನ್ನೂ ಕೂಡ ಕರೆಸಿ ಹೇಳ್ದ, ನೋಡಿಪ್ಪ, ಈ ಥರದ ಉದ್ವೇಗ ಇದೆ, ಈ ಥರದಲ್ಲಿ ಚಿಂತನೆಯ ಚರ್ಚೆ ಅನ್ನೋಂಥದ್ದು ನಡೀತಾ ಇದೆ, ನೀವೇನು ಹೇಳ್ತೀರ ಹೇಳಿ. ಗಮನಿಸಿ, ಒಬ್ಬ ಮಂತ್ರಿ, ಒಬ್ಬ ವೈದ್ಯ, ಒಬ್ಬ ಗುರು ಯಾವತ್ತೂ ಕೂಡ ಅಷ್ಟೇ ಸತ್ಯವನ್ನು ಮುಚ್ಚಿಡಬಾರ್ದು. ಒಂದು ವೇಳೆ ಈ 3 ಜನ ಏನಾದರೂ ಸತ್ಯವನ್ನು ಮುಚ್ಚಿಟ್ರೆ ಸರ್ವನಾಶವಾಗುತ್ತೆ. ಆದರೆ ಈ 3 ಕೂಡ ಆಸ್ಥಾನದಲ್ಲಿದ್ದರೂ ಯಾರೂ ಸತ್ಯವನ್ನು ಹೇಳಲೇ ಇಲ್ಲ. ಯಾವಾಗ ರಾವಣ ಕೇಳ್ದ, ಅವರಂದರು, ರಾಜ, ಎಂತೆಂತಹ ದೇವಾನುದೇವತೆಗಳ ಮೇಲೆ ಯುದ್ಧಕ್ಕೆ ಹೋದಾಗಲೇ ನಿನಗೆ ಈ ರೀತಿಯ ಚಿಂತನೆ ಬಂದಿರಲಿಲ್ಲ. ಯಾವನೊಬ್ಬ ಹುಲುಮಾನವನ ಜೊತೆ ಯುದ್ಧ ಮಾಡಲಿಕ್ಕೆ ನಿನಗೆ ಇಷ್ಟೊಂದು ಒಳಗೆ ಭಯ ಇದೆ ಅವ್ರಿಗೆ. ಒಂದು ವೇಳೆ ವಿರೋಧಿಸಿದರೆ ರಾವಣ ಏನಂದಾನು ಅಂತ ಭಯ. ಗೊತ್ತಿಲ್ಲ ಈ ರಾಜರುಗಳ ಸಹವಾಸ ಹೇಗೆ ಅಂದರೆ, ಅವ್ರಿಗೆ ಇಷ್ಟ ಆಯಿತೋ ಕೊರಳಲ್ಲಿರೋ ಚಿನ್ನದ ಸರ ತೆಗೆದಾಕ್ತಾರೆ, ಇಷ್ಟ ಆಗಲಿಲ್ಲ ಕತ್ತಿ ತೆಗೆದು ಕತ್ತನೆ ಕಟ್ಬಿಡ್ತಾರೆ. ಭಾಳ ಕಷ್ಟ ಈ ದೊಡ್ಡವರ ಜೊತೆಗೆ ವ್ಯವಹಾರಗಳು. ಅದರಿಂದ ಹೆಂಗೆ ಇರಬೇಕಂತ ಗೊತ್ತಿರೋದಿಲ್ಲ ಅಲ್ವಾ. ಹಾಸ್ಯ ಸಾಹಿತಿ ಬೀಚಿ, ಕೆಲವರೆಲ್ಲ ನೀವು ಓದಿರ್ಬೋದು, ಹಿಂದೆ ಸುಧಾವಾರ ಪತ್ರಿಕೆಯಲ್ಲಿ ಉತ್ತರ ಭೂಪ ಅಂಥೇಳಿ ಅವರು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡ್ತಿದ್ರು. ಭಾಳ ತಮಾಷೆ ಉತ್ತರ ಕೊಡೋರು ಅಷ್ಟೆ, ತಿಳಿ ಹಾಸ್ಯ. ಆವಾಗ ಅಮೇರಿಕ ಮತ್ತು
ರಷ್ಯಾದ ಯುದ್ಧ. ಅವಾಗ ಯಾವನೋ ಒಬ್ಬ ವ್ಯಕ್ತಿ ಪ್ರಶ್ನೆ ಕೇಳ್ದ, ಒಂದು ವೇಳೆ ಈ ರೀತಿ ಯುದ್ಧ ನಡೀತಾ ಇದೆ, ಭಾರತ ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ? ತಮಾಷೆಗೆ ಬರುತ್ತೆ. ಅವ್ರು ಹೇಳಿದರು, ಭಾರತ ಹಾರ ಹಿಡ್ಕೊಂಡು ನಿಂತಿರುತ್ತೆ, ಯಾರು ಗೆಲ್ತಾರೆ ಅವ್ರಿಗೆ ಹಾಕತ್ತಷ್ಟೇ. ರಾಜನ ಆಸ್ಥಾನದಲ್ಲಿರೋರು ಕೂಡ ಅಷ್ಟೇ, ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದೇ ಇಲ್ಲ. ಯಾಕೆ? ಗೊತ್ತಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಸ್ಥಾನಕ್ಕೆ ಹೋದವನು ಮನೆಗೆ ಬರ್ತಾನೆ ಇಲ್ಲೋ ಗ್ಯಾರಂಟಿ ಇಲ್ಲ. ರಾಜನ ಆಸ್ಥಾನ ಅಂದರೆ ಹಾಗೆ. ಆದ್ದರಿಂದ ರಾಜನಿಗೆ ವಿರುದ್ಧವಾಗಿರೋದನ್ನು ಯಾರೂ ಮಾತಾಡ್ತಿರಲಿಲ್ಲ. ಅದಕ್ಕೆ ಸರಿಯಾಗಿ ರಾಜನಿಗೆ ಪೂರಕವಾದಂತಹ, ರಾಜನಿಗೆ ಖುಷಿ ಕೊಡ್ತಕ್ಕಂತಹ, ರಾಜನಿಗೆ ಸಂತೋಷವನ್ನು ಕೊಡ್ತಕ್ಕಂಥ ವಿಷಯಗಳನ್ನ ಹೇಳ್ತಾಯಿದ್ರು. ಅದಕ್ಕೆ ಸರಿಯಾಗಿ ರಾವಣನು ಕೂಡ ಹಾಗೇ ಇದ್ದ. ಅವನು ಎಂತೆಂಥ ಯುದ್ಧಗಳನ್ನು ಮಾಡಿ ಗೆದ್ದವನಲ್ವ ಅವನು. ಅವ್ರು ಹೇಳಿದರು, ಈ ಕೋತಿಗಳು, ಈ ಕರಡಿಗಳು ಯಾವುದೋ ಒಬ್ಬ ಹುಲುಮಾನ ಅವನಿಗೆ ಹೆದರ್ಕೊಂಡ್ರೆ ಏನಾಗೋದಿಲ್ಲ, ನಥಿಂಗ್ ಟು ವರಿ, ನಾವೆಲ್ಲ ಇದ್ದೀವಿ, ಗೆಲ್ತೀವಿ ನಾವು, ಏನು ಯೋಚನೆ ಮಾಡೋದು ಬೇಡ, ನೀವೇನು ಮಾಡಿದ್ರು ಅದು ಕರೆಕ್ಟ್. ಗಮನಿಸಿ, ಆಸ್ಥಾನದ ಗುರು ಸತ್ಯವನ್ನು ಹೇಳಬೇಕು. ರಕ್ಷಣೆಯನ್ನು ಮಾಡ್ತಕ್ಕಂಥ ಒಬ್ಬ ಮಂತ್ರಿ ಯಾವತ್ತೂ ಸತ್ಯವನ್ನು ಹೇಳಬೇಕು. ವೈದ್ಯ ಹತ್ತಿರ ಬಂದಂಥ ರೋಗಿಗೆ ಸತ್ಯವನ್ನು ಹೇಳಬೇಕು, ಇರೋ ವಿಷಯವನ್ನು ಹೇಳಬೇಕು. ಅವನು ಇಲ್ಲಪ್ಪ, ಇದು ಇಂತಹ ಕಾಯಿಲೆ, ಇದಕ್ಕೆ ಈ ರೀತಿಯ ಔಷಧಿ ಇದೆ, ಇದಕ್ಕೆ ಇಷ್ಟೇ. ಸುಳ್ಳು ಹೇಳಿ ಕಳಿಸ್ಲಿಕ್ಕಿಲ್ಲ. ಯಾಕೆ? ಅದರಿಂದ ಸರ್ವನಾಶವಾಗುತ್ತೆ. ಆದರೆ ಏನು ಮಾಡೋದು? ರಾವಣ ಹತ್ತಿರ ಇದ್ದಂಥ ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ವಿದ್ಯಾವಂತರು, ಪ್ರತಿಯೊಬ್ಬ ಪಂಡಿತರುಗಳು ಕೂಡ ಅವನಿಗೆ ಇಷ್ಟವಾಗುವಂಥ ರೀತಿಯಲ್ಲಿ ಮಾತಾಡಿದರು. ಎಲ್ಲರೂ ಜಯ ಜಯಕಾರವನ್ನು ಘೋಷಿಸಿದರು. ಆವಾಗ ವಿಭೀಷಣ ಅಂತಕ್ಕಂಥವನಲ್ಲಿ ಬರ್ತಾನೆ, ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಅಣ್ಣ, ಒಂದು ಮಾತು ಕೇಳು, ನನ್ನ ಕಡೆಯಿಂದ ಒಂದೇ ಒಂದು ಮಾತು. ಚೆನ್ನಾಗಿ ನೆನ್ಪಿಟ್ಕೋ, ಪರಸ್ತ್ರೀ ವ್ಯಾಮೋಹ ಅನ್ನೋಂಥದ್ದು ಏನಿದೆ ಅದು ಒಳ್ಳೆಯದಲ್ಲ, ಅದು ನಿಷಿದ್ಧ. ಪರಸ್ತ್ರೀಯನ್ನು ಕಾಮಿಸುವಂಥದ್ದು ನಮಗೆಲ್ಲ ಗೊತ್ತಿದೆ. ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನಾವು ನೋಡಬಾರ್ದು. ಯಾಕೆ? ಚಂದ್ರನ ನೋಡಿದರೆ ಅಪವಾದಗಳು ಬರ್ತವೆ, ಏನೇನೋ ತಾಪತ್ರಯಗಳು. ಯಾವಾಗ ನೋಡಿದರೂ ಬರ್ತಾನೆ ಇರ್ತವೆ, ಅವತ್ತು ನೋಡಿದರೆ ಸ್ವಲ್ಪ ಜಾಸ್ತಿ ಬರ್ತವೆ. ಅದಕ್ಕಿಂತಲೂ ಘೋರವಾದಂತಹ ಪಾಪ ಇದು, ಪರಸ್ತ್ರೀಯನ್ನು ಕಾಮಿಸುವಂಥದ್ದು, ಪರಸ್ತ್ರೀಯನ್ನು ಅಪಹರಿಸುವಂಥದ್ದು. ಅದೊಂದು ಅಪವಿತ್ರ, ಬೇಡ, ಬಿಟ್ಟುಬಿಡು. ಗಮನಿಸಿ, ಇಲ್ಲಿ 100 ಜನ ಕೂತ್ಕೊಂಡಿದ್ದಾರೆ ಪಂಡಿತರುಗಳು, ರಾವಣನಿಗೆ ಬೇಕಾದ ಹಾಗೆ ಮಾತಾಡೋರು. ಇಲ್ಲಿ ಒಬ್ಬ ವಿಭೀಷಣ ಕೂತ್ಕೊಂಡಿದ್ದಾನೆ, ಅವನು ಏನೇನೋ ಹೇಳ್ತಾ ಇದ್ದಾನೆ. ಅವನು ಹೇಳೋದೆಲ್ಲವೂ ಕೂಡ ಸತ್ಯ, ಅದು ಇವರಿಗೆಲ್ಲರಿಗೂ ಗೊತ್ತಿದೆ. ಆದರೆ ಇವರಿಗೆ ಅದನ್ನು ನೇರವಾಗಿ ಹೇಳುವ ಧೈರ್ಯ ಇಲ್ಲ. ವಿಭೀಷಣ ಹೇಳಲಿಕ್ಕೆ ತಯಾರಿದ್ದಾನೆ, ಹೇಳ್ತಾ ಇದ್ದಾನೆ. ಯಾವ ನಾಯಕ ತಾನೇ ಒಪ್ಕೊಳ್ತಾನೆ ಹೇಳಿ? ವಿಭೀಷಣ ಹೇಳ್ತಾ ಇದ್ದಾನೆ, ಅಣ್ಣ, ಕಾಮ, ಕ್ರೋಧ, ಲೋಭ, ಮೋಹ ಏನಿವು? ಇವೆಲ್ಲವೂ ಕೂಡ ನರಕದ ದ್ವಾರಗಳು, ಇವುಗಳಿಗೆ ನಾವು ಸಿಕ್ಕಾಕ್ಕೊಳ್ಬಾರದು. ಸ್ವಲ್ಪ ಜಾಗೃತನಾಗು. ಯಾಕಂದರೆ ರಾವಣ ಕೂಡ ಬಹಳ ದೊಡ್ಡ ಪಂಡಿತ, ರಾವಣ ಕೂಡ ಬಹಳ ದೊಡ್ಡ ಭಕ್ತ. ತನ್ನ ತಾಯಿಗೋಸ್ಕರ ಆತ್ಮಲಿಂಗವನ್ನು ತಂದವನು. ತನ್ನ ತಾಯಿ ಮಣ್ಣಿನ ಶಿವಲಿಂಗವನ್ನು ಪೂಜೆ ಮಾಡ್ತಾ ಇದ್ದದನ್ನು ನೋಡಿ ಅವನಂದಂತೆ, ಇದು ಲಂಕೇಶನಿಗೆ ಅವಮಾನ. ಇಲ್ಲ, ಕೈಲಾಸಕ್ಕೆ ಹೋಗಿ ಎತ್ಕೊಂಡ್ಬಂದವನು. ಎಂಥ ಭಕ್ತ ಇರ್ಬೋದು, ಎಂಥ ಸಾಮರ್ಥ್ಯ ಅವನಲ್ಲಿ, ಎಂಥ ಒಂದು ಪಾಂಡಿತ್ಯ ಅಲ್ಲ. ತನ್ನ ಕರುಳನ್ನೇ ಹೊರಗಡೆಗೆ ತೆಗೆದು ವೀಣೆಯನ್ನಾಗಿ ಮಾಡಿ ಶಿವನ ಸ್ತುತಿಯನ್ನು ಮಾಡಿದವನು, ಶಿವನನ್ನು ಪ್ರತ್ಯಕ್ಷ ಮಾಡಿಕೊಂಡವನು, ಅಂಥ ದೊಡ್ಡ ಭಕ್ತ.
ಆದರೆ ಅವನು ರಾಕ್ಷಸನಾದ. ಯಾಕೆ? ಕಾಮದಿಂದಾಗಿ. ತನ್ನದಲ್ಲದೇ ಇರತಕ್ಕಂಥ ವಸ್ತುವನ್ನು ಯಾವಾಗ ನಾವು ಬಯಸ್ತೀವಿ ಆವಾಗ ಸಮಸ್ಯೆ ಸುಳಿಗೆ ಸಿಲುಕಾಕೊಳ್ತೀವಿ. ಆವಾಗ ನರಕದ ದ್ವಾರ ತನ್ನಿಂದ ತಾನೇ ತೆಗೆದುಕೊಳ್ತದೆ. ಒಮ್ಮೆ ಕಾಮದ ಹಿಂದೆ ನಾವು ಹೋದವೋ ಹರ್ಕೊಂಡು ಹೊಡೋಗ್ಬಿಡ್ತೀವಿ ನಾವು. ಯಾವಾಗ ನಾನು ಬಯಸಿದ್ದು ಈ ಜಗತ್ತಿನಲ್ಲಿ ನನಗೆ ಸಿಗಲಿಲ್ಲ, ಕ್ರೋಧ. ಒಂದು ವೇಳೆ ಅದು ನನಗೆ ಸಿಗಲಿಲ್ಲ, ಮತ್ತೊಬ್ಬನಿಗೆ ಸಿಕ್ತು, ಮೋಹ ಜಾಸ್ತಿ ಆಗುತ್ತೆ. ರಾಕ್ಷಸನಾಗ್ಬಿಡ್ತಾನೆ, ಅವನು ಏನು ಬೇಕಾದ್ರೂ ಕೂಡ ಮಾಡಲಿಕ್ಕೆ ತಯಾರಾಗ್ತಾನೆ. ಲೋಭ, ನನಗೇ ಬೇಕದು, ಇನ್ನೊಬ್ಬರಿಗೆ ಸಿಗಬಾರ್ದು, ಅದನ್ನು ನಾನು ಮಾತ್ರ ಅನುಭವಿಸಬೇಕು. ಏನಿವೆಲ್ಲ ನಾವು ಗೀತೆಯಲ್ಲಿ ಕೂಡ ಓದ್ತೀವಿ ಇದನ್ನೆಲ್ಲ. ವಿಭೀಷಣ ಹೇಳ್ತಾನೆ ರಾವಣಗೆ, ಅಣ್ಣ ಇವೆಲ್ಲವೂ ನರಕದ ದ್ವಾರಗಳು, ಬೇಡ. ಬಿಟ್ಟುಬಿಡು ಇದನ್ನು. ಅವನು ಭಗವಂತನ ಸ್ವರೂಪ. ಒಬ್ಬ ಸೀತೆಯನ್ನು ತ್ಯಾಗ ಮಾಡಿದರೆ ಸಾಕು, ಎಲ್ಲವೂ ಕೂಡ ಶಾಂತಿ ಅಲ್ಲ. ರಾಮ ಅಂತಕ್ಕಂಥವನು ಕೇವಲ ಒಬ್ಬ ರಾಜನಲ್ಲ, ಆತನೇ ಪರಬ್ರಹ್ಮ, ಒಂದು ಅನಾದಿ ತತ್ವ. ಗೋ ಬ್ರಾಹ್ಮಣ ಇಡೀ ಜಗತ್ತಿನ ರಕ್ಷಣೆಗಾಗಿ ಅವನು ಹುಟ್ಟಿ ಬಂದವನು. ಇದ್ರ ಕಡೆಗೆ ಲಕ್ಷ್ಯ ಇರಲಿ, ಬೇಡ. ಮನುಷ್ಯ ರೂಪವನ್ನು ಧರಿಸಿ ಬಂದಿರತಕ್ಕಂಥವನೊಬ್ಬ ಭಗವಂತ ಪರಮಾತ್ಮ. ಆದ್ದರಿಂದ ಒಂದು ವೇಳೆ ಅಹಂಕಾರವನ್ನು ಬಿಟ್ಟು ನಾವು ಎಂಥವ್ರಿಗೂ ಶರಣಾಗತರಾಗೋದಾದರೆ, ಎಂಥ ವ್ಯಕ್ತಿ ಇರಲಿ, ಅವನಿಗೆ ಭಗವಂತ ಅಂತಕ್ಕಂಥವನು ಅಭಯವನ್ನು ಕೊಡ್ತಾನೆ. ಆದ್ದರಿಂದ ಬಿಟ್ಟುಬಿಡು, ಎಲ್ಲರ ರಕ್ಷಣೆಯನ್ನು ಮಾಡು, ಎಲ್ಲರ ರಕ್ಷಣೆಯನ್ನು ಮಾಡುವಂಥ ಶಕ್ತಿ ನಿನ್ನ ಹತ್ರ ಇದೆ. ಗಮನಿಸಿ, ಒಮ್ಮೆ ಕಾಮದ ಅಥವಾ ಮೋಹದ ಬಲೆಗೆ ನಾವು ಸಿಕ್ಕಾಕೊಂಡವೋ ಅದರಿಂದ ಹೊರಗೆ ಬರೋದು ಭಾಳ ಕಷ್ಟ. ಯಾರು ಎಷ್ಟೇ ವಿವೇಕವನ್ನು ಹೇಳಿ, ಯಾರು ಎಷ್ಟೇ ತಿಳುವಳಿಕೆಯನ್ನು ಹೇಳಿ, ಅದೆಲ್ಲವೂ ಕೂಡ ನಮಗೆ ವಿಷಾಕ್ತವಾಗ್ತದೆ. ಅದು ನಮ್ಗೆ ಅಷ್ಟು ಇಷ್ಟವಾಗೋದಿಲ್ಲ. ರಾವಣ ಅವನಿಗೆ ಒಂದು ಝಾಡಿಸಿ ಒದಿತಾನಂತೆ ವಿಭೀಷಣನಿಗೆ, ನಡಿ ಆಚೆ, ನನ್ನ ಅನ್ನುಂಡು, ನನ್ನ ರಾಜ್ಯದಲ್ಲಿ ಇದ್ಕೊಂಡು, ನನ್ನ ಜಾಗದಲ್ಲಿ ಇದ್ಕೊಂಡು ನನಗೆ ಬುದ್ಧಿವಾದ ಹೇಳಲಿಕ್ಕೆ ಬರ್ತೀಯ. ಯಾವಾಗಲೂ ಅಷ್ಟೇ, ಯಾವಾಗ ನಮ್ಮ ಅಂತಃಕರಣವನ್ನು ಕಾಮ ಅನ್ನುವುದು ಆಕ್ರಮಿಸ್ತದೋ, ಮತ್ತೊಬ್ಬರ ಬುದ್ಧಿವಾದ, ಮತ್ತೊಬ್ಬರ ತಿಳುವಳಿಕೆ, ಮತ್ತೊಬ್ಬರ ಉಪದೇಶ ನಮಗೆ ಇಷ್ಟವಾಗೋದಿಲ್ಲ. ಯಾರಾದರೂ ನಮಗೆ ಹೇಳಲಿಕ್ಕೆ ಬಂದರೆ ನಾವು ಅವರನ್ನೇ ನಮ್ಮ ವೈರಿಗಳು, ಅವರೇ ನಮ್ಮನ್ನು ಶತ್ರುಗಳು ಅನ್ನೋ ರೀತಿಯಲ್ಲಿ ನೋಡ್ತೀವಿ. ಸಾಧ್ಯವಾದಷ್ಟು ಅವರನ್ನು ದೂರಿಡುವ ಪ್ರಯತ್ನವನ್ನು ಮಾಡ್ತೀವಿ, ಅವರಲ್ಲಿ ದೋಷವನ್ನು ಹುಡುಕಲಿಕ್ಕೆ ಶುರು ಮಾಡ್ತೀವಿ. ಆದರೆ ಒಂದಂತೂ ನಿಜ, ಏನಂತಂದರೆ ಅಂತಃಕರಣದ ಒಳಗಡೆಗೆ ಎಲ್ಲೋ ಒಂದು ಕಡೆಗೆ ನಮ್ಮ ಮನಸ್ಸು ಕೂಡ ಹೊಡಿತಾ ಇರುತ್ತೆ. ಏನು ಅವನು ಹೇಳ್ತಾ ಇರೋದು ನಿಜನೇ, ಒಂದು ಅಳಕಿರುತ್ತೆ. ಯಾಕೆಂದರೆ ರಾವಣನ ತಲೆಯಲ್ಲೂ ಯಾವಾಗಲೂ ಕೂಡ ಕೊರಿತಾ ಇತ್ತು, ಖರದೂಷಣರು ಎಂಥ ಅದ್ಭುತ, ಅವರನ್ನೇ ಕೊಂದು ಹಾಕ್ಬಿಟ್ವಲ್ಲ, ನನ್ನ ಮಗನನ್ನೇ ಕೊಂದು ಹಾಕ್ಬಿಟ್ನಲ್ಲ ಏನು. ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ಆ ಆಂಜನೇಯನ ಕರ್ಕೊಂಡು ಬರಲಿಕ್ಕೆ ಅವನು ವಾಪಸ್ಸು ಆ ಮೇಲಿಂದ ಕೆಳಗಡೆ ಎಳೆದ್ರು. ಅವನನ್ನು ಎಳೆದಾಗ ಅವನು ಬಿದ್ದರೆ ಕೆಳಗಡೆಗೆ ನೂರಾರು ಜನರು ಸತ್ತೋಗ್ಬಿಟ್ರು. ಅವನು ಕೆಳಗಡೆಗೆ ಬಿದ್ರೂ ನಮಗೆ ನಾಶವನ್ನು ಮಾಡಿದ, ನಮ್ಮನ್ನೇ ನಷ್ಟವನ್ನು ಮಾಡಿದ್ದಲ್ಲ. ಒಂದು ಕೋತೆ ಹೇಗಿರಬೇಕಾದ್ರೆ ಇನ್ನೇ ಹೇಗೆ ಇರಬಹುದು. ಒಂದು ಸರಿ ಅವನ ಅಂತಃಕರಣದಲ್ಲೂ ವಿಚಾರ ಬರ್ತಿತ್ತು, ಅವನ ಅಂತಃಕರಣದಲ್ಲೂ ಒಂದು ಅಳಕು ಬರ್ತಿತ್ತು, ನಾನು ಮಾಡಿದ ಸರಿಯಾ ಅಲ್ಲ. ರಾವಣ ಅಂತಕ್ಕಂಥವನು ನಮ್ಮ ಅಂತಃಕರಣದ ಒಳಗಡೆ ಇರ್ತಕ್ಕಂಥ ಕಾಮದ ಒಂದು ಪ್ರತಿರೂಪ ಅಷ್ಟೆ. ಸುಮ್ಮನೆ ನಾವು ನಮ್ಮ ಜೀವನವನ್ನು ನೋಡ್ಕೊಳ್ಳೋಣ. ನಮ್ಮ ಅಂತಃಕರಣದ ಒಳಗಡೆಗೆ ಕಾಮದ ಉದಯವಾದಾಗ ಯಾವ ರೀತಿ ವ್ಯವಹಾರವನ್ನು ನಾವು ಮಾಡ್ತೀವಿ. ಗಮನಿಸಿ,
ಕಾಮ ಅನ್ನೋಂಥದ್ದು ಎಷ್ಟು ಪ್ರಭಾವಶಾಲಿ ಅಂತಂದರೆ, ನನಗೆ ಏನು ಬೇಕು ಅದು ಬೇಕೇ ಬೇಕು. ನನಗೆ ಇಡೀ ಜಗತ್ತು ಬೇಕಾದ್ರೆ ನಾಶವಾಗಲಿ. ನಾವು ಪೇಪರಲ್ಲೆಲ್ಲ ಓದೋದಿಲ್ವ? ಒಂದು ಸಣ್ಣ ಸುಖಕ್ಕೋಸ್ಕರ ನಮ್ಮ ದೇಶದ ಭದ್ರತೆಯನ್ನು, ನಮ್ಮ ದೇಶದ ಅತ್ಯಂತ ಸೂಕ್ಷ್ಮವಂತಾದ ಡಾಟಾನ ಇನ್ನೊಬ್ಬರಿಗೆ ಮಾರ್ಕೊಂಡು ಬಿಡ್ತಾರೆ. ಯಾಕೆ? ಅವನಿಗೆ ದೇಶ ಮುಖ್ಯ ಆಗೋದಿಲ್ಲ, ತನ್ನ ವೈಯಕ್ತಿಕ ಸುಖ ಮುಖ್ಯ ಆಗುತ್ತೆ. ವೈಯಕ್ತಿಕ ಸುಖ ಅಂದ್ರೇನು? ಕಾಮ. ಅದಕ್ಕೆ ಹೇಳಿದ್ದು, ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ. ಒಮ್ಮೆ ಕಾಮದ, ಒಮ್ಮೆ ವಿಷಯಗಳ, ಒಮ್ಮೆ ಜಗತ್ತಿನ ವ್ಯಕ್ತಿ ದಾಸನಾದ ವಿವೇಕವನ್ನು ಕಳ್ಕೊಂಡು ಬಿಡ್ತಾನೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನಿಸೋದು ಗೊತ್ತಾಗೋದಿಲ್ಲ ಅವನಿಗೆ. ಏನು ಮಾಡ್ತಾನೆ ಅದೇ ಸರಿಯಾದ ಮಾರ್ಗ ಅಂಥೇಳಿ. ಕಾಡಲ್ಲಿ ಆನೆಗಳಿವೆ. ಆನೆಗಳು ಯಾವ ಮಾರ್ಗದಲ್ಲಿ ಹೋಗ್ತವೆ ಅದೇ ರಸ್ತೆ, ಅದಕ್ಕೆ ರಸ್ತೆ ಅಂತಿಲ್ಲ. ಹಾಗೆ ಯಾವಾಗ ಒಬ್ಬ ವ್ಯಕ್ತಿ ವಿವೇಕವನ್ನು ಕಳೆದುಕೊಳ್ತಾನೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಹುಚ್ಚರ ಹಾಗೆ ವ್ಯವಹಾರವನ್ನು ಮಾಡ್ತಾನೆ. ಸಮಸ್ಯೆನೋ ತನ್ನ ನಾಶವನ್ನು ತಾನೇ ಮಾಡಿಕೊಳ್ತಾನೆ. ಯಾಕೆ? ಕಾಮ ಅನ್ನೋದು ಒಂದು ಕಣ್ಣಿಗೆ ಪೊರೆ ಇದ್ದ ಹಾಗೆ. ಅದಕ್ಕಾಗಿ ನಾವು ಒಬ್ಬ ಗುರು, ಒಬ್ಬ ಆರಾಧ್ಯ ದೈವ, ಒಂದು ಕುಲದೇವತ, ಒಂದು ಇಷ್ಟ ದೇವತ, ಒಂದು ಸತ್ಸಂಗ ಅಲ್ಲ, ಎಲ್ಲಾದರೂ ಒಂದು ಕಡೆಗೆ ಶರಣಾಗತ ಭಾವ ಅನ್ನೋಂಥದ್ದು ಇರಬೇಕು. ಯಾವಾಗ ನಾವು ಆ ರೀತಿ ಒಂದು ಶರಣಾಗತ ಭಾವ, ಒಂದು ಸಜ್ಜನರ ಸಹವಾಸ ಅಥವಾ ಒಂದು ಶ್ರವಣ ಮನನ ಅನ್ನೋಂಥದ್ದಲ್ಲಿ ಇರ್ತೀವಿ, ಗೊತ್ತಿಲ್ಲದೆ ನಮ್ಮ ಅಂತಃಕರಣದಲ್ಲಿ ವಿವೇಕ ಅನ್ನೋಂಥದ್ದು ಜಾಗೃತವಾಗುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋಂಥ ಒಂದು ವಿವೇಕ ಇರುತ್ತೆ ಅಂತಃಕರಣದ ಒಳಗಡೆಗೆ. ಇಲ್ಲ ಅಂದರೆ ನಮ್ಮ ನಾಶವನ್ನು ನಾವೇ ಮಾಡ್ಕೊಳ್ತೀವಿ. ಗಮನಿಸಿ, ಜಗತ್ತಿನಲ್ಲಿ ನಾನೊಬ್ಬ ಸುಖವಾಗಿರಬೇಕು, ಜಗತ್ತು ಬೇಕಾದ್ರೆ ಏನಾದರೂ ಹಾಳ ಹೋಗಲಿ, ನನ್ನ ಸುಖಕ್ಕೆ ಯಾವುದೂ ತೊಂದರೆ ಆಗಬಾರ್ದು ಅಂಥೇಳಿ ನಾನು ಮನಸ್ಸಿಗೆ ಬಂದಾಗ ಜೀವನ ಮಾಡಿದರೆ ಆಗೋದಿಲ್ಲ. ಗಮನಿಸಿ, ನಾನು ಒಂದು ಫ್ಲ್ಯಾಟಲ್ಲಿದ್ದೀವಿ ನಾವು. ನಾನು ಚೆನ್ನಾಗಿರಬೇಕು ಅಂದರೆ ಅಕ್ಕಪಕ್ಕದವರು ಚೆನ್ನಾಗಿರಬೇಕು. ಅಕ್ಕಪಕ್ಕದವರಿಗೆ ತೊಂದರೆ ಕೊಟ್ಟು ನೀವು ಚೆನ್ನಾಗಿರ್ಲಿಕ್ಕೆ ಆಗೋದಿಲ್ಲ. ಈ ಜಗತ್ತಿನಲ್ಲಿ ನಾನು ಚೆನ್ನಾಗಿರಬೇಕು, ನನ್ನ ಸುತ್ತಮುತ್ತಲಿನ ಪರಿಸರವೂ ಕೂಡ ಚೆನ್ನಾಗಿರಬೇಕು, ಅಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಇರಬೇಕು. ಅಂದರೆ ಮಾತ್ರ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ಇಲ್ಲ, ಸಫೊಕೇಶನ್ ಆಗಿಬಿಡ್ತಾ, ಅಲ್ಲಿರ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈನಲ್ಲಿ. ಇಡೀ ಸುತ್ತಲೂ ಕೂಡ ಹಾಹಾಕಾರ ಇದೆ, ನಾನೊಬ್ಬ ಮಾತ್ರ ಪ್ರಶಾಂತವಾಗಿ ಮಲಗ್ತೀನಿ, ಹಾಗಾಗೋದಿಲ್ಲ. ಆದ್ದರಿಂದ ಕಾಮದ ಬಲೆಗೆ ಬೀಳದೇ ಇರುವಂಥದ್ದು. ಇಡೀ ರಾಮಾಯಣ ಅಥವಾ ಮಹಾಭಾರತ ಅಥವಾ ಏನೇನು ಬೇಕಾದಷ್ಟು ಗ್ರಂಥಗಳ ಏನು ರಚನೆ ಮಾಡಿದಾರಲ್ಲ, ಏನು ಹೇಳ್ತಾ ಇದ್ದಾರೆ? ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್. ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳುವಾಗ ಭಗವಂತ ಹೇಳೋದಿದೆ, ಯಾವ ವ್ಯಕ್ತಿಯ ಅಂತಃಕರಣದಿಂದ ಯಾವಾಗ ಕಾಮನೆ ಅನ್ನಿಸೋದು ಬಿಟ್ಟು ಹೋಗ್ತದೋ, ಸೀದಾ ನೇರವಾಗಿ ಹಾಗೆ ಹೇಳಿದ್ರೆ ನಮ್ಗೆ ಅರ್ಥವಾಗೋದಿಲ್ಲ. ರಾಮ ಅಂತೆ, ರಾವಣ ಅಂತೆ, ಸೀತೆ ಅಂತೆ ಅಪಹರಿಸ್ಕೊಂಡು ಹೋದ್ಲಂತೆ, ಈ ರೀತಿ ಏನೇನೋ ಸುಂದರವಾದಂಥ ಕಥೆಯನ್ನು ಹೇಳಿದಾಗ ನಮಗನ್ಸುತ್ತೆ, ಓಹ್ ಹೌದಲ್ವಾ. ಯಾಕೆ? ನಾವೆಲ್ಲ ಕಥಾಪ್ರಿಯರು. ಕಥೆಯ ಮೂಲಕ, ದೃಷ್ಟಾಂತಗಳ ಮೂಲಕ ಹೇಳಿದಾಗ ಒಂದು ಖುಷಿ ಆಗುತ್ತೆ. ಆದರೆ ಮೂಲತತ್ವ ಅನ್ನೋದು ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಭಗವದ್ಗೀತೆ. ಯಾರು ನನ್ನ ಶತ್ರು? ನನ್ನ ಶತ್ರು ರಾವಣನೂ ಅಲ್ಲ, ನನ್ನ ಶತ್ರು ರಾಮನೂ ಅಲ್ಲ, ನನ್ನ ಶತ್ರು ಯಾರೂ ಅಲ್ಲ. ನನ್ನ ಶತ್ರು ನನ್ನದೇ ಕಾಮ. ಜೀವನದಲ್ಲಿ ನಾವು ಬೀಳ್ತಾ ಇದ್ದೀವಿ ನನ್ನ ಕಾಮದಿಂದಾಗಿ, ಜೀವನದಲ್ಲಿ ನಾವು ಎಡವುತ್ತಾ ಇದ್ದೀವಿ ನನ್ನ ದ್ವೇಷದಿಂದಾಗಿ. ಗೌತಮ ಬುದ್ಧ ತನ್ನ ಧಮ್ಮಪದ ಅಂಥೇಳಿ ಅವನೇನು ಉಪದೇಶ ಕೊಟ್ಟಿದ್ದ ಅದನ್ನೊಂದು ಪುಸ್ತಕ ಮಾಡಿದ್ದಾರೆ ಅವರ ಶಿಷ್ಯರೆಲ್ಲ ಸೇರಿ.
ಅದರಲ್ಲಿ ಭಾಳ ಸುಂದರವಂತ ಒಂದು ದೃಷ್ಟಾಂತವನ್ನು ಕೊಡ್ತಾನೆ ಬುದ್ಧ. ಹೇಗಿದೆ ಅಂದರೆ, ಒಂದು ದೊಡ್ಡ ಮರ ಅಂತೆ, ಭಾಳ ದೊಡ್ಡ ಮರ, 4-5 ಜನ ಸೇರಿದರೆ ಅದನ್ನು ಸುತ್ತುವರಿಯಬಹುದು, ಅಷ್ಟು ದೊಡ್ಡ ಮರ. ಎಂಥವ್ರಿಗೂ ಕೂಡ ನಾವು ನೋಡಿದ ಕೂಡಲೇ ಅನಿಸುತ್ತೆ, ಏನು ಬಲಿಷ್ಠವಾದಂಥ ಮರ ಇದು ಅಂತ. ಒಂದು ಸಣ್ಣ ಮಳೆ ಬಂತು, ಒಂದು ಸಣ್ಣ ಗಾಳಿ ಬಂತು, ಢಮಾರ್ ಅಂತ ಬಿದ್ದೋಯ್ತು. ಜನ ಅಂದರು, ಏನು ಮಳೆ ಬಂತು, ಏನು ಮಳೆ ಬಂತು. ಮಳೆ ಏನು ಸಾಧಾರಣ ಮಳೆ, ಏನು ದೊಡ್ಡ ಮಳೆ ಏನು ಬಂದಿರಲಿಲ್ಲ. ಮತ್ತು ನೋಡಲಿಕ್ಕೆ ವಿಶಾಲವಾಗಿತ್ತು, ನೋಡಲಿಕ್ಕೆ ದಪ್ಪವಾಗಿತ್ತು, ಒಳಗಡೆ ಪೂರ್ತಿ ಟೊಳ್ಳಾಗಿತ್ತು. ಮತ್ತು ಸಣ್ಣ ಮಳೆ ಸುಮ್ಮನೆ ಒಂದು ನಿಮಿತ್ತ ಆಯಿತಷ್ಟೆ. ಒಂದು ಸಣ್ಣ ಗಾಳಿ ಸುಮ್ಮನೆ ಒಂದು ನಿಮಿತ್ತ ಆಯಿತು. ಗಾಳಿ ಬರದೇ ಇದ್ರೂ ಇವತ್ತೆಲ್ಲ ನಾಳೆ ಬೀಳ್ತಿತ್ತು, ಇವತ್ತೇ ಗಾಳಿ ಬರೆದಿದ್ರೆ ಇವತ್ತೇ ಬಿತ್ತು. ಹಾಗೆ ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ಕಾಮ ಕ್ರೋಧಾದಿಗಳು ಆವರಿಸ್ತವೋ ನಮಗೆ ಗೊತ್ತಿಲ್ಲದೆ ಒಳಗಡೆಯಿಂದಲೇ ನಾವು ಟೊಳ್ಳಾಗಿಬಿಡ್ತೀವಿ. ಯಾವಾಗ ಬೀಳ್ತೀವಿ ಗೊತ್ತಿಲ್ಲ. ಯಾನೋ ಒಬ್ಬ ಬಂದು ಸುಮ್ಮನೆ ಮುಟ್ಟಿದರೆ ಸಾಕು, ಏನು ಹೊಡೆದ, ಬಿದ್ದೇ ಹೋದ ಇವನು ಅಂತ. ಅವನು ಹೊಡೆದಿಲ್ಲ, ಮತ್ತು ಇವನೇ ದುರ್ಬಲನಾಗಿ ಬಿದ್ದಿದ್ದಾನಷ್ಟೆ. ನಮ್ಮ ಮಿತ್ರೊಬ್ಬರು ವೈದ್ಯರು ಹೇಳೋರು, ಸಾಮಾನ್ಯವಾಗಿ ಒಂದಿಷ್ಟು ವಯಸ್ಸಾದ ಮೇಲೆ ವೃದ್ಧರೆಲ್ಲ ವೈದ್ಯರು ಹೇಳ್ತಾರೆ ಅವ್ರಿಗೆ, ನೋಡಿಪ್ಪ ಹುಷಾರು, ನೋಡ್ಕೊಂಡು ನಡೀರಿ, ಬೀಳ್ಬೇಡಿ, ಬಿದ್ದರೆ ಇವಾಗೆಲ್ಲ ಭಾಳ ಕಷ್ಟ. ಅಟೋದಿಗೆ ಬರುತ್ತೆ, ಸ್ವಾಮೀಜಿ ನಮ್ಮ ಅಜ್ಜಿ ಬಿದ್ದರು, ಸೊಂಟ ಕೈ ಕಾಲು ಡ್ಯಾಮೇಜ್ ಆಗಿದೆ, ಆಪ್ರೇಷನ್ ಆಗಬೇಕು. ಗಮನಿಸಿ, ನಾವು ತಿಳ್ಕೊಳ್ಳೋದು ಬಿದ್ದು ಕೈಕಾಲು ಮುರ್ಕೋತಾರೆ ಅಂತ. ಇಲ್ಲ, ಕೈಕಾಲು ಮುರ್ಕೊಂಡು ಅವರು ಬೀಳ್ತಾರೆ. ಯಾಕೆ? ಅಷ್ಟು ದುರ್ಬಲವಾಗಿವೆ ಅವರ ಶರೀರ. ಹಾಗೆ ಯಾವಾಗ ಇವೆಲ್ಲವೂ ಕೂಡ ನಮ್ಮನ್ನು ಆಕ್ರಮಿಸಿಕೊಂಡೆವೋ ಗೊತ್ತಿಲ್ಲದೆ ನಾವು ದುರ್ಬಲರಾಗ್ಬಿಡ್ತೀವಿ. ಆದ್ದರಿಂದ ವಿಭೀಷಣ ಹೇಳ್ದ, ಬೇಡ. ಮುಂದುವರಿಯುತ್ತೆ ನಾಳೆ ಚಿತ್ರ. ರಾಮನಾಮವೊಮ್ಮೆ ನೋಡಿ ಮನ, ರಾಮನಾಮವೊಮ್ಮೆ ಮಿಡಿಯಲಿ ಹೃದಯದ ವೀಣೆಯೊಮ್ಮೆ, ರಾಮನಾಮವೊಮ್ಮೆ ನೋಡಿ ಮನ, ರಾಮನಾಮವೊಮ್ಮೆ ರಾಯನು ಮನವೇ, ರಾಯನು ಮನವೇ ಬಾಯಿ ತೆರೆದು ಒಮ್ಮೆ ಆಡಿದ ಮಾಡಿದ ನೋಡಿದ ಪಾಪವ ಹೊರಹಾಯಲು ಬಿಡುವೊಮ್ಮೆ, ರಾಮನಾಮವೊಮ್ಮೆ ನೋಡಿ ಮನ, ರಾಮನಾಮವೊಮ್ಮೆ ಮಾಯನು ಮನವೇ, ಮಾಯನು ಮನವೇ ಬಾಯಿ ಮುಚ್ಚಿ ಒಮ್ಮೆ ಬರಲೊಲ್ಲದು ಹಾದು ಹೋದ ಪಾಪವು, ರಾಮ ರಾಮ ಏನು ಇನ್ನೊಮ್ಮೆ
ನಾಮವೊಮ್ಮೆ ನುಡಿ ಮನ ರಾಮ ನಾಮವೊಮ್ಮೆ ಗಿರಿಜೆಗೆ ಶಂಕರ ಬೋಧಿಸಿದಂತಹ ತಾರಕ ಮಂತ್ರವನೊಮ್ಮೆ ನೆನೆದು ನೆನೆದು ನೀ ಧನ್ಯನಾಗುಮನ ರಾಮ ರಾಮ ಎನು ಇನ್ನೊಮ್ಮೆ ರಾಮ ನಾಮವೊಮ್ಮೆ ನುಡಿ ಮನ ರಾಮ ನಾಮವೊಮ್ಮೆ ಶ್ರೀ ರಾಮಚಂದ್ರ ಭಗವಾನ್ ಕಿ पवन सुत हनुमान की सब संतन की श्री सद्गुरुनाथ महाराज की